ನಮಸ್ತೆ ಫ್ರೆಂಡ್ಸ್. ಇವಾಗ ಅಧ್ಯಾಯ 5 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಅಂದರೆ ನಮ್ಮ ಭಾರತದಲ್ಲಿ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಏನೇನೆಲ್ಲ ಸುಧಾರಣೆಗಳನ್ನು ತರಲಿಕ್ಕೆ ಯಾವ್ಯಾವೆಲ್ಲ ಚಳುವಳಿಗಳು ನಡೆದವು ಮತ್ತು ಪ್ರಮುಖ ಪಾತ್ರಗಳನ್ನು ವಹಿಸಿದಂಥವರು ಯಾರ್ಯಾರು ಅನ್ನೋದನ್ನು ಈ ಅಧ್ಯಾಯದಲ್ಲಿ ನೋಡೋಣ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಬ್ರಹ್ಮ ಸಮಾಜದ ಸ್ಥಾಪನೆ ಮತ್ತು ಸುಧಾರಣೆಗಳು, ಯುವ ಬಂಗಾಳಿ ಚಳುವಳಿ, ಆರ್ಯ ಸಮಾಜದ ಸ್ಥಾಪನೆ ಮತ್ತು ಸುಧಾರಣೆಗಳು, ಪ್ರಾರ್ಥನಾ ಸಮಾಜದ ಸುಧಾರಣೆಗಳು, ಸತ್ಯಶೋಧಕ ಸಮಾಜದ ಪ್ರತಿಪಾದನೆಗಳು, ಅಲಿಘರ್ ಚಳುವಳಿ, ರಾಮಕೃಷ್ಣ ಮಿಷನ್ನ ಪ್ರತಿಪಾದನೆಗಳು, ಥಿಯಾಸಫಿಕಲ್ ಸೊಸೈಟಿ, ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ, ಪೆರಿಯಾರ್. ಈ ಎಲ್ಲ ಸಮಾಜಗಳಾಗಿರ್ಬಹುದು, ಚಳುವಳಿಗಳಾಗಿರಬಹುದು, ಇವೆಲ್ಲದರ ಬಗ್ಗೆನೂ ನಾವು ಈ ಅಧ್ಯಾಯದಲ್ಲಿ ನೋಡೋಣ. ಮಾನವೀಯ ಮೌಲ್ಯಗಳಿಂದ ದೂರವಾಗಿ ಮೇಲು ಕೀಳೆಂಬ ಭೇದ ಭಾವಗಳಿಂದ ಕೂಡಿದ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಿಸಿ ಮೌಢ್ಯಮುಕ್ತ ಸಮಾಜದ ಕಡೆಗೆ ಕೊಂಡೊಯ್ಯುವ ಪ್ರಯತ್ನವೇ ಸಮಾಜ ಸುಧಾರಣೆ. ಇನ್ನು ಸಮಾಜ ಸುಧಾರಣೆ ಅಂದರೆ ಹೆಸರಲ್ಲೇ ಇದೆ, ಸಮಾಜವನ್ನು ಸುಧಾರಿಸುವಂಥದ್ದು. ಆದರೆ ನಾವು ಸಮಾಜವನ್ನು ಯಾಕೆ ಸುಧಾರಿಸಬೇಕು? ನೀವು ನಮ್ಮ ಸಮಾಜದಲ್ಲಿ ಹೆಂಗಿದೆ ಅಂತಂದರೆ, ಇಲ್ಲಿ ಮಾನವೀಯತೆ ಅನ್ನೋದೇನು ಜನರಲ್ಲಿ ಕಡಿಮೆಯಾಗಿ ಅದರ ಬದಲಾಗಿ ಅವರಲ್ಲಿ ನಾನು ಮೇಲು ನೀನು ಕೀಳು ಎಂಬ ಮೇಲು ಕೀಳೆಂಬ ಭಾವಗಳಿಂದ ಅವರು ತುಂಬಿಕೊಂಡು ಬಿಟ್ಟಿದ್ದಾರೆ. ಅಂತಹ ಈ ಮೇಲು ಕೀಳು ಎನ್ನುವ ಭಾವನೆಗಳನ್ನು, ಆ ಭೇದ ಭಾವವನ್ನು ಹೊಡೆದೋಡಿಸ್ಬೇಕು ಅಂತಹ ಆ ಸಾಮಾಜಿಕ ವ್ಯವಸ್ಥೆ ಏನಿದೆಯೋ, ಮೇಲು ಕೀಳೆಂಬ ಭಾವನೆಯಿಂದ ಕೂಡಿದ ಸಾಮಾಜಿಕ ವ್ಯವಸ್ಥೆಯನ್ನು ಅದನ್ನು ಬದಲಿಸಿ ಈ ಮೌಢ್ಯ ಮುಕ್ತ ಅಂದರೆ ಈ ಕತ್ತಲು ತುಂಬಿದಂತಹ ಈ ಸಮಾಜವನ್ನು ದೂರ ಮಾಡಿ ಬದಲಿಸಿ ಇಂತಹ ಮೌಢ್ಯ ಮುಕ್ತ ಅಂದರೆ ಆ ಕತ್ತಲನ್ನು ಎಲ್ಲ ದೂರ ಮಾಡಿ ಒಂದು ಬೆಳಕಿನೆಡೆಗೆ ಹೋಗುವಂತಹ ಸಮಾಜವನ್ನು ಕರ್ಕೊಂಡು ಹೋಗ್ತಾವಲ್ಲ, ಅಂತಹ ಒಂದು ಪ್ರಯತ್ನವೇ ಸಮಾಜ ಸುಧಾರಣೆ ಅಂತ ನಾವು ಹೇಳಬಹುದು. ಪ್ರತಿ ವ್ಯಕ್ತಿಯ ಘನತೆಯ ಮಹೋನ್ನತಿಯನ್ನು ಸಾರುವುದೇ ಸಮಾಜ ಸುಧಾರಣೆಯ ಮೂಲಭೂತ ಅಂಶವಾಗಿದೆ. ಅಂದರೆ ಪ್ರತಿ ವ್ಯಕ್ತಿಯು ಅವನಿಗೆ ಆದಂತಹ ಹಕ್ಕು ಇದೆ ಮತ್ತು ಅವನಿಗೆ ಆದಂತಹ ಘನತೆ ಇದೆ. ಅವನು ಯಾವುದೇ ಮೇಲು ಜಾತಿಯವನಲ್ಲ, ಕೀಳು ಜಾತಿಯವನಲ್ಲ, ಮೇಲಿನ ಧರ್ಮ, ಕೆಳಗಿನ ಧರ್ಮ, ಮತ್ತು ಮೇಲಿನ ವೃತ್ತಿ, ಕೆಳಗಿನ ವೃತ್ತಿ, ಈ ಯಾವ ಥರದ್ದು ಇಲ್ಲ. ಪ್ರತಿ ವ್ಯಕ್ತಿಗೂ ಅವನದೇ ಆದಂತಹ ಘನತೆ ಅನ್ನೋದು ಇದೆ ಅನ್ನೋದೇ ಈ ಸಮಾಜ ಸುಧಾರಣೆಯ ಒಂದು ಸಾರುವಂತಹ ಇದೊಂದು ಪ್ರಮುಖವಾದಂತಹ ಅಂಶ. ಇದು 19ನೇ ಶತಮಾನವನ್ನು ಭಾರತದ ಚರಿತ್ರೆಯಲ್ಲಿ ಸಮಾಜ ಸುಧಾರಣಾ ಕಾಲ ಮತ್ತು ಭಾರತೀಯ ನವೋದಯ ಕಾಲವೆಂದು ಸಾಮಾನ್ಯವಾಗಿ ಚಿತ್ರಿಸಲಾಗಿದೆ. ಅಂದರೆ 19ನೇ ಶತಮಾನ ಇದೆಯಲ್ಲ, ಆ 19ನೇ ಶತಮಾನವನ್ನು ನಾವು ಭಾರತದ ಚರಿತ್ರೆಯನ್ನು ತೆಗೆದಾಗ ಆ 19ನೇ ಶತಮಾನದಲ್ಲಿ ಸುಧಾರಣಾ ಕಾಲ ಮತ್ತು ಇದು ಒಂದು ಭಾರತೀಯ ನವೋದಯ ಕಾಲ ಅಂತ ಹೇಳಿ ಚಿತ್ರಿಸಲಾಗಿದೆ. ಯಾಕಂದರೆ ಈ 19ನೇ ಶತಮಾನದಲ್ಲಿ ಅನೇಕ ಸಮಾಜ ಸುಧಾರಣೆ ಮಾಡಲಿಕ್ಕಾಗಿ ಅನೇಕ ಚಳುವಳಿಗಳು ಆಗುತ್ತವೆ ಮತ್ತು ಅನೇಕ ಸಮಾಜಗಳು ಕೂಡ ಇಲ್ಲಿ ಸ್ಥಾಪನೆ ಆಗ್ತವೆ. ಅದಕ್ಕೋಸ್ಕರ 19ನೇ ಶತಮಾನವನ್ನು ನಾವು ಸಮಾಜ ಸುಧಾರಣಾ ಕಾಲ ಮತ್ತು ಭಾರತೀಯ ನವೋದಯ ಕಾಲ ಅಂತ ಹೇಳಿ ಕರೀತಾರೆ ಅಂತ. ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸಿದ ನಂತರ ಭಾರತೀಯ ಇಂಗ್ಲಿಷ್ ವಿದ್ಯಾವಂತ ವರ್ಗವೊಂದು ಸೃಷ್ಟಿಯಾಯಿತು. ಅಂದರೆ ಈ ಬ್ರಿಟಿಷರು ಏನು ಮಾಡಿದ್ರು, ನಾವು ಈ ಶಿಕ್ಷಣ ಪದ್ಧತಿಯನ್ನು ನೋಡಿದ್ವಿ. ಅದೇ ಹೆಂಗೆಲ್ಲ ಇತ್ತು ಅಂದರೆ, ಫಸ್ಟ್ ಎಲ್ಲ ಪಾರಂಪರಿಕವಾಗಿ ಇತ್ತು. ಆಮೇಲೆ ಮುಸ್ಲಿಂ ಧರ್ಮದ ಒಂದಿಷ್ಟು ಶಿಕ್ಷಣಗಳನ್ನು ಅವರು ಅಲ್ಲಿ ತೊಗೊಂಡು ಬಂದು ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಿಷ್ಟು ಬದಲಾವಣೆ ಆಯಿತು. ನಂತರ ಇಂಗ್ಲಿಷ್ ವ್ಯವಸ್ಥೆ ಬಂದು ಮತ್ತು ಇನ್ನೂ ಸ್ವಲ್ಪ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಯಿತು. ಹೀಗೆ ಆದಾಗ ಆ ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ನಮ್ಮ ಭಾರತದಲ್ಲಿ ಜಾರಿಗೊಳಿಸಿದ ನಂತರ ಏನಾಗಿತ್ತು, ಭಾರತದಲ್ಲಿ ಭಾರತೀಯರು ಕೂಡ ಇಂಗ್ಲೀಷನ್ನು ಕಲಿತಾರೆ ಮತ್ತು ಅವರು ವಿದ್ಯಾವಂತ ಒಂದು ವರ್ಗ ಸೃಷ್ಟಿಯಾಗುತ್ತೆ ಅಂತ ನಾವು ಹೇಳಬಹುದು. ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆ, ಸಮಾನತೆ ಮುಂತಾದ ಯುರೋಪಿಯನ್ ಪರಿಕಲ್ಪನೆಗಳು ಭಾರತೀಯ ಸಮಾಜಕ್ಕೆ ಪರಿಚಯವಾಗಲಾರಂಭಿಸಿದವು. ಅಂದರೆ ಈಗ ಪ್ರಜಾಪ್ರಭುತ್ವ ಅಂದರೆ ಈಗ ನಮ್ಮ ದೇಶ ಒಂದು ಪ್ರಜಾಪ್ರಭುತ್ವ ದೇಶ ಅಲ್ಲ, ಹಾಗೆ ಪ್ರಜಾಪ್ರಭುತ್ವ ದೇಶ ಅಂದ್ರೇನು, ರಾಷ್ಟ್ರೀಯತೆ ಅಂದ್ರೇನು, ಮತ್ತು ಸಮಾನತೆ, ಹೀಗೆಲ್ಲ ಅವೆಲ್ಲ ಯುರೋಪಿಯನ್ ಪರಿಕಲ್ಪನೆಗಳು ಅವು ಈ ಶಿಕ್ಷಣದ ಮೂಲಕ ಭಾರತೀಯ ಸಮಾಜಕ್ಕೆ ಪರಿಚಯ ಆದವು ಅಂತ. ಈ ಹಿನ್ನೆಲೆಯಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಪಡೆದ ಅನೇಕ ಭಾರತೀಯರು ತಮ್ಮ ಸಮಾಜವನ್ನು ವಿಶ್ಲೇಷಿಸಲು ಆರಂಭಿಸಿದರು. ಮತ್ತು ಹೀಗೆ ಈ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಪಡೆದಂತಹವರು ನಮ್ಮ ಸಮಾಜ ಹೆಂಗಿದೆ ಅಂತ ಹೇಳಿ ಅದನ್ನು ಅದರ ಬಗ್ಗೆ, ಸಮಾಜದ ಬಗ್ಗೆ ಅವರು ವಿಶ್ಲೇಷಣೆಯನ್ನು ಮಾಡ್ತಾಯಿದ್ರು. ಅಂದರೆ ಹೆಂಗಿದೆ ನಮ್ಮ ಸಮಾಜ ಅಂತ ಅದ್ರ ಬಗ್ಗೆ ಅವರು ಅಧ್ಯಯನವನ್ನು ಮಾಡ್ತಿದ್ರು ಅಂತ ನಾವು ಹೇಳಬಹುದು. ಇದರ ಜೊತೆಗೆ ಬ್ರಿಟಿಷರು ಸಮಾಜ ಸುಧಾರಣೆಯಲ್ಲಿ ಆಸಕ್ತಿಯನ್ನು ತಳೆದರು.
ತಮ್ಮನ್ನು ನಾಗರಿಕರು ಎಂದು ಚಿತ್ರಿಸಿಕೊಳ್ಳುತ್ತಾ ತಾವು ಇಲ್ಲಿಗೆ ಬಂದಿರುವುದೇ ಭಾರತೀಯರನ್ನು ನಾಗರಿಕರನ್ನಾಗಿ ಮಾಡಲು ಎನ್ನುವ ಬಿಳಿಯನ ಮೇಲಿನ ಹೊರೆ ಸಿದ್ಧಾಂತವನ್ನು ಪ್ರಚುರಪಡಿಸಿದರು. ಅಂದರೆ ಈ ಬ್ರಿಟಿಷರು ಕೂಡ ಸಮಾಜ ಸುಧಾರಣೆಯಲ್ಲಿ ಅವರು ಒಂದಿಷ್ಟು ಹೆಜ್ಜೆಗಳನ್ನು ಮುಂದೆ ಹಾಕಿದ್ರು ಅಂತ ಹೇಳ್ಬೋದು. ಅವರು ಅದರ ಬಗ್ಗೆ ಆಸಕ್ತಿಯನ್ನು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ತಮ್ಮನ್ನು ತಾವು ನಾಗರಿಕರು ಅಂತ ಅವರು ಬ್ರಿಟಿಷರು ಹೇಳ್ಕೊಳ್ತಾರೆ. ಮತ್ತು ಭಾರತೀಯರನ್ನು ನಾವು ನಾಗರಿಕರನ್ನಾಗಿ ಮಾಡಲೇನೆ ಇಲ್ಲಿಗೆ ಬಂದಿದ್ದೇವೆ, ಅದು ಬಿಳಿಯರ ಮೇಲಿನ ಹೊರೆ ಅಂತ ಹೇಳಿ ತಮ್ಮನ್ನು ತಾವು ಅವರು ಆ ಸಿದ್ಧಾಂತವನ್ನು ಅವರು ಪ್ರಚಾರ ಮಾಡ್ತಾರೆ ಅಂತ. ಅದರಲ್ಲಿ ಅವರು ಭಾರತಕ್ಕೆ ಮೇನ್ ಬಂದಿದ್ದ ಉದ್ದೇಶ ನಿಮಗೂ ಗೊತ್ತಿದೆ, ಅದು ವ್ಯಾಪಾರ ಉದ್ದೇಶಕ್ಕಾಗಿ ಅಂತ. ಹಂಗಂತ ಬ್ರಿಟಿಷರು ಕೂಡ ನಮ್ಮ ಭಾರತೀಯರಿಗೆ ಏನೂ ಕೊಟ್ಟು ಹೋಗಿಲ್ಲ ಅಂತಲ್ಲ, ಅವರು ಕೂಡ ಅನೇಕ ಸುಧಾರಣೆಗಳನ್ನು ಕೂಡ ನಮ್ಮ ಭಾರತದಲ್ಲಿ ತಂದರು ಅಂತ ಹೇಳಬಹುದು. ಈ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬ್ರಿಟಿಷರು ತಮ್ಮ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವ ಯೋಜನೆಯನ್ನು ಹೊಂದಿದ್ದರು. ಮತ್ತು ಈ ಬಿಳಿಯರ ಮೇಲಿನ ಹೊರೆ ಅಂತ ಅವರು ಏನು ಹೇಳ್ತಿದ್ರಲ್ಲ ಆ ಸಿದ್ಧಾಂತ, ಆದರೆ ಆ ಸಿದ್ಧಾಂತದ ಹಿಂದಿನ ಯೋಜನೆನೇ ಏನು ಇತ್ತು, ಅವರು ತಮ್ಮ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಅವರು ಕಾಪಾಡಿಕೊಳ್ಬೇಕಾಗಿತ್ತು. ಅದು ಅವರ ಮುಖ್ಯ ಯೋಜನೆಯಾಗಿತ್ತು. ಅದಕ್ಕೋಸ್ಕರ ಅವರು ಇದನ್ನು ಎಲ್ಲ ತಗೊಂಡು ಬಂದರು ಅಂತ ಹೇಳಬಹುದು. ಅನೇಕ ಭಾರತೀಯರು ತಮ್ಮ ಪರಂಪರೆಯನ್ನು ಹೊಸ ದೃಷ್ಟಿಕೋನಗಳಲ್ಲಿ ನೋಡಲು ಆರಂಭಿಸಿದರು. ಭಾರತೀಯತೆ ಎಂಬ ಹೊಸ ಅಸ್ಮಿತೆಯು ಹುಟ್ಟಿಕೊಂಡಿತು. ಭಾರತೀಯ ಸಮಾಜದಲ್ಲಿ ಮಹಿಳೆಯ ಹಾಗೂ ಶೂದ್ರಾತಿ ಸಮುದಾಯಗಳು ಅನೇಕ ಹಕ್ಕುಗಳಿಂದ ವಂಚಿತರಾಗಿದ್ದರು. ಇದರ ವಿರುದ್ಧ ವಿವಿಧ ಕಾಲಘಟ್ಟಗಳಲ್ಲಿ ಅನೇಕ ಚಳುವಳಿಗಳು ನಡೆದವು. ಅಂದರೆ ನಮ್ಮ ಭಾರತೀಯ ಸಮಾಜದಲ್ಲಿ ನೋಡ್ಬೋದಿತ್ತು, ಅಂದರೆ ಇವಾಗ ಸಮಾನತೆ ಇದೆ ಅಂತ ನಾವು ಹೇಳ್ತೇವೆ. ಆದರೆ ಮೊದಲಿನ ಕಾಲದೆಲ್ಲ ಮಹಿಳೆಗಳಿಗೆಲ್ಲ ಅಷ್ಟು ಸಮಾನತೆ ಸಿಗ್ತಿರ್ಲಿಲ್ಲ. ಅವಳನ್ನು ಒಂದಿಷ್ಟು ಶೋಷಣೆಗಳು ಇದ್ದವು, ಮತ್ತು ಅವರಿಗೆ ಅಷ್ಟು ಹಕ್ಕು ಮಹಿಳೆಗೆ ಅಷ್ಟು ಹಕ್ಕುಗಳು ಇದ್ದಿಲ್ಲ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಶೂದ್ರ ಮತ್ತು ಶೂದ್ರಾತಿ ಸಮುದಾಯ ಅಂತ ನಾವು ಏನು ಹೇಳ್ತೇವಲ್ಲ, ಅಂತಹವರಿಗೂ ಕೂಡ ತುಂಬ ಹಕ್ಕುಗಳಿರಲ್ಲ. ಒಂದಿಷ್ಟು ಹಕ್ಕುಗಳಿಂದ ಅವರು ವಂಚಿತರಾಗಿದ್ದರು. ಮತ್ತು ಈ ಹಕ್ಕುಗಳು ಅವರಿಗೆ ಸಿಗಬೇಕು ಅಂತ ಹೇಳಿ ಅನೇಕ ಚಳುವಳಿಗಳು ಕೂಡ ಆವಾಗ ನಡೆದವು. ಪ್ರಾಚೀನ ಮತ್ತು ಮಧ್ಯಕಾಲೀನ ಚಳವಳಿಗಳಿಗಿಂತ ಭಿನ್ನವಾದ ಸುಧಾರಣಾ ಚಳುವಳಿಗಳು ಬ್ರಿಟಿಷ್ ವಸಾಹತುಶಾಹಿ ಕಾಲದಲ್ಲಿ ಹುಟ್ಟಿಕೊಂಡವು. ಅಂದರೆ ಈ ಪ್ರಾಚೀನ ಕಾಲದಲ್ಲಿಯೂ ಸಹ ಚಳುವಳಿಗಳನ್ನು ಮಾಡಿದರು, ಮಧ್ಯಕಾಲೀನ ಚಳುವಳಿಗಳು ಅವಾಗೂ ಕಾಲದಲ್ಲಿಯೂ ಕೂಡ ಚಳುವಳಿಗಳನ್ನು ಮಾಡಿದರು. ಆದರೆ ಅದಕ್ಕಿಂತ ಈ ಬ್ರಿಟಿಷರು ನಮಗೆ ಆಳ್ವಿಕೆ ಮಾಡ್ತಿರಲ್ಲ, ಅಂತಹ ಕಾಲದಲ್ಲಿ ಒಂದು ಭಿನ್ನವಾದಂತಹ ಸುಧಾರಣಾ ಚಳುವಳಿಗಳು ಕಂಡುಬಂದು ಅಂತ ಹೇಳ್ತೇವೆ. ಜಾತಿ ಪದ್ಧತಿ, ಲಿಂಗ ಅಸಮಾನತೆ, ಸತಿ ಪದ್ಧತಿ, ವಿಧವಾ ವಿವಾಹ ನಿರ್ಬಂಧ ಪದ್ಧತಿ, ಶೂದ್ರ ಮತ್ತು ಶೂದ್ರಾತಿ ಶೂದ್ರರು ಶಿಕ್ಷಣದಿಂದ ವಂಚಿತರಾಗಿದ್ದ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಈ ಸುಧಾರಣಾ ಹೋರಾಟವನ್ನು ರೂಪಿಸಿದರು. ಅಂದರೆ ಈ ಸುಧಾರಣಾ ಹೋರಾಟಗಳು ಯಾವ್ಯಾವ ವಿಷಯ ಮೇಲೆ ನಡೆದಿವೆ ಅಂದರೆ, ಇವಾಗ ಜಾತಿ ಪದ್ಧತಿ ನೋಡಿರ್ಬೋದು, ಈ ಮೇಲು ಕೀಳು, ನಾವು ಮೇಲ್ಜಾತಿ ಕೀಳು ಜಾತಿ ಈ ಥರ ಒಂದು ಈ ಜಾತಿ ಪದ್ಧತಿಯ ಒಂದು ಸುಧಾರಣೆ ತರಬೇಕು ಅಂತ. ಮತ್ತು ಲಿಂಗ ಸಮಾನತೆ ಅಂದರೆ ಪುರುಷ ಮತ್ತು ಮಹಿಳೆಯ ಮಧ್ಯೆ ಈ ನಾನು ಮೇಲು ಕೀಳು ಎಂಬ ಹಿಂಗೆ ಆ ಲಿಂಗ ಸಮಾನ ಇತ್ತು, ಅದನ್ನು ದೂರ ಹೋಗಿಸ್ಲಿಕ್ಕೆ. ಮತ್ತು ಸತಿ ಪದ್ಧತಿ ಅಂದರೆ ಗಂಡ ಏನಾದರೂ ಮರಣ ಹೊಂದಿದರೆ ಅವನ ಜೊತೆಗೇನೆ ಸತಿನೂ ಕೂಡ, ಆ ಹೆಂಡತಿನೂ ಕೂಡ ಅವಳು ಆ ಚಿತೆಗೆ ಹಾರ್ತಾ ಇದ್ಲು ಅಂತ ನೋಡ್ಬೋದು. ಇನ್ನು ವಿಧವಾ ಪುನರ್ವಿವಾಹ ನಿರ್ಬಂಧ ಪದ್ಧತಿ ಅಂದರೆ ಇವಾಗ ಗಂಡನನ್ನ ಏನು ಕಳ್ಕೊಳ್ತಾರಲ್ಲ, ವಿಧವೆ ಏನಾಗ್ತಾರಲ್ಲ, ಅವರಿಗೆ ಮತ್ತೊಂದು ಮದುವೆ ಮಾಡಿಕೊಳ್ಳುವಂತಹ ಅವಕಾಶ ಇರಲಿಲ್ಲ. ಮತ್ತು ಶೂದ್ರ ಮತ್ತು ಶೂದ್ರಾತಿ ಶೂದ್ರರು ಅವರು ಶಿಕ್ಷಣದಿಂದ ವಂಚಿತರಾಗಿದ್ದರು. ಈ ಥರ ಎಲ್ಲ ತುಂಬ ಸಮಸ್ಯೆಗಳಿದ್ವು. ಮತ್ತು ಇಂತಹ ಸಮಸ್ಯೆಗಳಿಗೋಸ್ಕರ ಈ ಸಮಸ್ಯೆಗಳನ್ನು ಅವರು ಪರಿಹರಿಸಬೇಕು ಅಂತ ಹೇಳಿ ಈ ಸುಧಾರಣಾ ಹೋರಾಟವನ್ನು ರೂಪಿಸಿದರು. ಯಾರ್ಯಾರವರು ಅಂದರೆ ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ರಾನಡೆ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ಆನಿ ಬೆಸೆಂಟ್, ಸರ್ ಸೈಯದ್ ಅಹಮದ್ ಖಾನ್, ಪೆರಿಯಾರ್, ನಾರಾಯಣ ಗುರು ಮೊದಲಾದ ಮಹನೀಯರು ಸುಧಾರಣಾ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಈ ಥರ ಮಹನೀಯರು ಏನಿರ್ತಾರಲ್ಲ, ಇವರೆಲ್ಲರೂ ಕೂಡ ತಮ್ಮನ್ನು ತಾವು ಈ ಸುಧಾರಣಾ ಚಳುವಳಿಗಳಲ್ಲಿ ಅವರು ತೊಡಗಿಸಿಕೊಂಡ್ರು. ಈ ಕಾಲಘಟ್ಟದ ಸುಧಾರಣೆಯ ಪ್ರಮುಖ ಲಕ್ಷಣವೆಂದರೆ ಸಮಾಜಕ್ಕೆ ಹಾನಿಕಾರಕವಾದ ಪದ್ಧತಿಗಳನ್ನು ಕಾನೂನಿನ ಮೂಲಕ ನಿಷೇಧಿಸಲು ಪ್ರಯತ್ನಿಸಲಾಯಿತು. ಮತ್ತು ಈ ಸುಧಾರಣಾ ಚಳುವಳಿಗಳಲ್ಲಿ ಅವರು ಹೆಂಗೆ ಮಾಡ್ತಿದ್ರು ಅಂತಂದರೆ, ನಮ್ಮ ಸಮಾಜಕ್ಕೆ ಹಾನಿಕಾರಕವಾದಂತಹ ಒಂದಿಷ್ಟು ಪದ್ಧತಿಗಳಂತ ಏನಿದ್ವಲ್ಲ, ಅವನ್ನು ಕಾನೂನಿನ ಮೂಲಕ ಅವರು ಆ ಪದ್ಧತಿಗಳನ್ನು ಅವರು ಹೊಡೆದೋಡಿಸ್ಲಿಕ್ಕೆ, ನಿಷೇಧಿಸಲಿಕ್ಕೆ ಇಲ್ಲಿ ಅವರು ಪ್ರಯತ್ನವನ್ನು ಮಾಡಿದರು. ಬ್ರಹ್ಮ ಸಮಾಜ. ಆಧುನಿಕ ಕಾಲಘಟ್ಟದಲ್ಲಿ ಭಾರತದಲ್ಲಿ ಸಮಾಜ ಸುಧಾರಣೆಗೆ ಚಾಲನೆಯನ್ನು ನೀಡಿದವರು ರಾಜಾರಾಮ್ ಮೋಹನ್ ರಾಯರು.
ಇವರ ಕಾಲಾವಧಿ ಎಷ್ಟಂದರೆ 1772ರಿಂದ 1833. ಇವರು ಸಂಸ್ಕೃತ ಸಾಹಿತ್ಯ, ಹಿಂದೂ ತತ್ವ ಮೀಮಾಂಸೆ, ಕುರಾನ್, ಪರ್ಷಿಯನ್ ಮತ್ತು ಅರೇಬಿಕ್ ಸಾಹಿತ್ಯ ಪ್ರಕಾರಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದರು. ಮತ್ತು ಈ ನಮ್ಮ ಆಧುನಿಕ ಕಾಲಘಟ್ಟದಲ್ಲಿ ಏನಿತ್ತಲ್ಲ, ಆ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಸಮಾಜ ಸುಧಾರಣೆಯನ್ನು ತರಬೇಕು ಅಂತ ಹೇಳಿ ಅಂತಹ ಚಾಲನೆಯನ್ನು ನೀಡಿದವರು ಯಾರಂದರೆ ಈ ರಾಜಾರಾಮ್ ಮೋಹನ್ ರಾಯ್ ಎನ್ನುವರು. ಇವರು ಸಂಸ್ಕೃತ ಸಾಹಿತ್ಯದಲ್ಲಿ ಇವರು ಪಾಂಡಿತ್ಯವನ್ನು ಹೊಂದಿದ್ರು. ಮತ್ತು ಹಿಂದೂ ತತ್ವ ಮೀಮಾಂಸೆ ಆಗಿರಬಹುದು, ಕುರಾನ್ ಆಗಿರ್ಬೋದು, ಪರ್ಷಿಯನ್ ಮತ್ತು ಅರೇಬಿಕ್ ಸಾಹಿತ್ಯ ಪ್ರಕಾರಗಳಲ್ಲಿ ಕೂಡ ಇವರು ಪಾಂಡಿತ್ಯವನ್ನು ಹೊಂದಿದ್ದರು. ಇದಲ್ಲದೆ ಭಾರತದ ಇತರ ಧರ್ಮಗಳ ತಾತ್ವಿಕ ಜಿಜ್ಞಾಸೆಗಳನ್ನು ಅಧ್ಯಯನ ಮಾಡಿದರು. ಮತ್ತು ಈ ಹಿಂದೂ ಮೀಮಾಂಸೆ ಆಗಿರಬಹುದು, ಕುರಾನ್ ಆಗಿರ್ಬೋದು, ಪರ್ಷಿಯನ್, ಅರೇಬಿಕ್ ಸಾಹಿತ್ಯ ಇವಲ್ಲದೇನೂ ಕೂಡ ಮತ್ತು ಇನ್ನೂ ಇತರ ಧರ್ಮಗಳು ಏನಿದ್ವಲ್ಲ ಅದರ ಒಂದು ತಾತ್ವಿಕತೆ ಏನು, ಆ ಧರ್ಮಗಳು ಏನೇನೆಲ್ಲ ಸಾರ್ತವೆ ಅವನ್ನೆಲ್ಲವನ್ನ ಕೂಡ ರಾಜಾರಾಮ್ ಮೋಹನ್ ರಾಯರು ಅಧ್ಯಯನವನ್ನು ಮಾಡಿದ್ರು. ಅವರ ಜ್ಞಾನ ಮತ್ತು ಸುಧಾರಣಾ ದಾಹಕ್ಕೆ ಸಾಕ್ಷಿ ಎಂದರೆ ಬೈಬಲನ್ನು ಮೂಲದಲ್ಲಿ ಅರ್ಥ ಮಾಡಿಕೊಳ್ಳಲು ಹಿಬ್ರೂ ಮತ್ತು ಗ್ರೀಕ್ ಭಾಷೆಗಳನ್ನು ಕಲಿತರು. ಮತ್ತು ಅವರ ಅವರು ಜ್ಞಾನವನ್ನು ಸಂಪಾದಿಸಬೇಕು ಅನ್ನೋದಂತಹ ದಾಹ ಅವರಿಗೆ ಹೆಂಗಿತ್ತು ಅಂತಂದರೆ, ಮತ್ತು ಸುಧಾರಣೆಯನ್ನು ಮಾಡಬೇಕು ಅಂತ ಅವ್ರಿಗೆ ಎಷ್ಟು ಬಾಯಾರಿಕೆ ಅಂತ ಏನು ಹೇಳ್ತೀವಲ್ಲ ನಾವು, ತೃಷೆ ಅಂತ ಏನು ಹೇಳ್ತೀವಿ, ಎಷ್ಟು ದಾಹ ಇತ್ತಂತಂದರೆ ಅವರು ಆ ಬೈಬಲನ್ನು ಆ ಮೂಲ ರೂಪದಲ್ಲಿ ಅವರು ಅರ್ಥ ಮಾಡ್ಕೊಳ್ಬೇಕು ಅಂತಹ ಹಿಬ್ರೂ ಮತ್ತು ಗ್ರೀಕ್ ಭಾಷೆಯನ್ನು ಕೂಡ ಅವರು ಕಲಿತರು ಅಂತ. ಇವರು ತಮ್ಮ ಸ್ನೇಹಿತರೊಡಗೂಡಿ ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾ ಪ್ರಾರಂಭಿಸಿದರು. ರಾಜಾರಾಮ್ ಮೋಹನ್ ರಾಯ್ ಮಾಡ್ತಾರೆ, ತಮ್ಮ ಸ್ನೇಹಿತರೊಂದಿಗೆ ಅವರು ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾ ಅನ್ನುವಂತಹದನ್ನು ಒಂದು ಪ್ರಾರಂಭಿಸ್ತಾರೆ. ಈ ಸಭೆಯ ಪ್ರಮುಖ ಆಶಯಗಳೆಂದರೆ ಧಾರ್ಮಿಕ ಮತ್ತು ಸಾಮಾಜಿಕ ಪಿಡುಗುಗಳನ್ನು ಬಂಗಾಳದ ಸಮಾಜದಿಂದ ಕೊನೆಗೊಳಿಸುವುದು. ಮತ್ತು ಇವರಲ್ಲಿ ಇವಾಗ ಕೋಲ್ಕತ್ತಾ ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿನೇ ಇರೋದು. ಇವ್ರು ಏನು ಮಾಡಿದ್ರು, ಆ ಬಂಗಾಳದಲ್ಲಿ ಇರ್ತಕ್ಕಂತಹ ಧಾರ್ಮಿಕ ಪಿಡುಗುಗಳು ಅಥವಾ ಸಾಮಾಜಿಕ ಪಿಡುಗುಗಳಂತ ಏನಿರ್ತಾವಲ್ಲ ಅವನ್ನ ದೂರ ಮಾಡಬೇಕು ಅಂತಾನೇನು ಈ ಆತ್ಮೀಯ ಸಭಾ ಅನ್ನುವಂತಹದನ್ನು ಅವರು ಪ್ರಾರಂಭಿಸಿದರು. ಇದೇ ಆ ಸಭೆಯ ಒಂದು ಪ್ರಮುಖ ಆಶಯ. 1828ರಲ್ಲಿ ಬ್ರಹ್ಮ ಸಮಾಜವನ್ನು ಪ್ರಾರಂಭಿಸಿದರು. ನೀವು ನೋಡಬಹುದು ಬ್ರಹ್ಮ ಸಮಾಜವನ್ನು ಪ್ರಾರಂಭಿಸಿದರು ಅಂತ ಯಾರು ಪ್ರಾರಂಭಿಸಿದರು ಅಂತ ತುಂಬ ನಿಮ್ಮ ಎಕ್ಸಾಮಲ್ಲಿನೂ ಕೇಳ್ಬೋದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿನೂ ಕೇಳ್ಬೋದು. ಕ್ವಿಜ್ ಕಾಂಟೆಸ್ಟ್ ಏನಾದರೂ ಇರ್ತಾವಲ್ಲ ಅಂತಹದ್ರಲ್ಲಿನೂ ಕೇಳ್ತಾರೆ. ಮತ್ತು ನೀವು ಪ್ರತಿಭಾ ಕಾರಂಜಿ ಅಂತ ಏನೆಲ್ಲ ಹಿಂಗೆ ಕ್ವಿಜ್ ಹೋಗ್ತಿರಲ್ಲ ಅಲ್ಲಿ ಕೂಡ ಇದನ್ನು ಕೇಳ್ತಾರೆ, ಯಾವ ಸಮಾಜವನ್ನು ಯಾರ್ಯಾರು ಪ್ರಾರಂಭಿಸಿದ್ರು ಅಂತ. ಸೊ ಇದ್ರ ನೋಟ್ನ ನೀವು ಮಾಡಿಟ್ಕೊಳ್ಳಿ, ಇದೊಂದು ಬರೆದಿಟ್ಕೊಳ್ಳಿ ಅಂತ. ಇನ್ನು ರಾಜಾರಾಮ್ ಮೋಹನ್ ರಾಯರು 1828ನೇ ಇಸ್ವಿಯಲ್ಲಿ ಬ್ರಹ್ಮ ಸಮಾಜವನ್ನು ಅವರು ಸ್ಥಾಪನೆ ಮಾಡ್ತಾರೆ. ಜಾತಿ ಪದ್ಧತಿ ಮತ್ತು ಮೂಢನಂಬಿಕೆಗಳಿಂದ ಹಿಂದೂ ಧರ್ಮವನ್ನು ಶುದ್ಧಿಗೊಳಿಸುವುದು ಇವರ ಕಾಳಜಿಯಾಗಿತ್ತು. ಮತ್ತು ಈ ಬ್ರಹ್ಮ ಸಮಾಜವನ್ನು ಅವರು ಯಾಕೆ ಸ್ಥಾಪನೆ ಮಾಡ್ತಾರೆ ಅಂದರೆ, ಈ ಜಾತಿ ಪದ್ಧತಿ ಅನ್ನುವಂತಹದ್ದು ಏನಿತ್ತು ಅದನ್ನು ಮತ್ತು ಮೂಢನಂಬಿಕೆಗಳಿಂದ ಹಿಂದೂ ಧರ್ಮವನ್ನು ಶುದ್ಧ ಮಾಡುವುದು, ಆ ಜನರಿಂದ ಆ ಮೂಢನಂಬಿಕೆಗಳನ್ನು ಹೊಡೆದೋಡಿಸುವಂತಹದ್ದು, ಮತ್ತು ಈ ಜಾತಿ ಪದ್ಧತಿಯನ್ನು ಅವರು ಹೊಡೆದೋಡಿಸಬೇಕು ಅಂತ ಹೇಳಿ ಮತ್ತು ಅದರಿಂದ ನಮ್ಮ ಸಮಾಜವನ್ನು ಮುಕ್ತಿ ಮಾಡಬೇಕು, ಸಮಾಜವನ್ನು ಶುದ್ಧಗೊಳಿಸಬೇಕು ಅನ್ನುವುದು, ಈ ಹಿಂದೂ ಧರ್ಮವನ್ನು ಶುದ್ಧಗೊಳಿಸಬೇಕು ಅನ್ನುವುದೇನು ಇವರ ಕಾಳಜಿಯಾಗಿತ್ತು. ರಾಜಾರಾಮ್ ಮೋಹನ್ ರಾಯರು ಮತ್ತು ಇತರೆ ಬ್ರಹ್ಮ ಸಮಾಜವಾದಿಗಳು ಉಪನಿಷತ್ಗಳು ಸಾರುವ ತಾತ್ವಿಕ ತಳಹದಿಯ ಮೇಲೆ ಹಿಂದೂ ಸಮಾಜವನ್ನು ಪುನರ್ರೂಪಿಸುವ ಪ್ರಯತ್ನವನ್ನು ಮಾಡಿದರು. ಇವರು ತಾತ್ವಿಕ ಬುಕ್ಗಳನ್ನೆಲ್ಲ ಓದಿದ್ರಲ್ಲ, ಇವಾಗ ಕುರಾನ್ ಓದಿದ್ರು, ಬೈಬಲ್ ಓದಿದ್ರು, ಮತ್ತು ಹಿಂದೂ ತತ್ವ ಮೀಮಾಂಸೆ ಎಲ್ಲವನ್ನು ಕೂಡ ಓದಿದ್ರಲ್ಲ, ಆ ತಾತ್ವಿಕ ಗುಣಗಳು ಏನಿರ್ತಾವಲ್ಲ ಆ ಎಲ್ಲ ಇದರಲ್ಲಿನೂ ಉಪನಿಷತ್ಗಳಲ್ಲಿರ್ತಕ್ಕಂತಹ ಅವು ಏನು ಸಾರ್ತಾವಲ್ಲ ಆ ತಾತ್ವಿಕ ಗುಣಗಳು ಅವನ್ನು ಅವರು ಬುನಾದಿಯಾಗಿಟ್ಕೊಂಡು ಹಿಂದೂ ಸಮಾಜವನ್ನು ಅವರು ಪುನರ್ರೂಪಣೆ ಮಾಡುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ. ಇವರ ಪ್ರಯತ್ನದ ಫಲವಾಗಿ ಮತ್ತು ಅಂದಿನ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಕ್ನ ಬೆಂಬಲದಿಂದ 1829ರಲ್ಲಿ ಸತಿ ಪದ್ಧತಿಯ ಆಚರಣೆಯನ್ನು ಕಾನೂನಾತ್ಮಕವಾಗಿ ನಿಷೇಧಿಸಲಾಯಿತು. ಮತ್ತು ಇವರ ಪ್ರಯತ್ನದಿಂದ ಏನಾಗುತ್ತೆ, ಮತ್ತು ಆಗಿನ ಕಾಲದ ಗವರ್ನರ್ ಜನರಲ್ ಆಗಿದ್ದಂತಹ ವಿಲಿಯಂ ಬೆಂಟಿಂಕ್ ಏನಿದ್ರಲ್ಲ ಅವರ ಒಂದು ಸಹಾಯವನ್ನು ಪಡೆದುಕೊಂಡು ಸತಿ ಪದ್ಧತಿ ಅನ್ನುವಂತಹದ್ದು ಏನು ಒಂದು ಸಾಮಾಜಿಕ ಪಿಡುಗಿತ್ತು ಆ ಸಾಮಾಜಿಕ ಪಿಡುಗನ್ನು 1829ನೇ ಇಸ್ವಿಯಲ್ಲಿ ಅವರು ಕಾನೂನಾತ್ಮಕವಾಗಿ ನಿಷೇಧಿಸಲಾಯಿತು. ಅಂದರೆ ಸತಿ ಪದ್ಧತಿಯನ್ನು ಯಾರು ಮಾಡುವಂತಿಲ್ಲ, ಮತ್ತು ಅದನ್ನು ಮಾಡಲು ಪ್ರೇರಣೆ ನೀಡಿದಂಥವರಿಗೆ ಒಂದು ಕಠಿಣವಾದಂತಹ ಶಿಕ್ಷೆಯನ್ನು ನೀಡಲಾಗುತ್ತಿತ್ತು. ಪತ್ರಿಕೋದ್ಯಮದ ಮೂಲಕ ಜನರಲ್ಲಿ ವೈಚಾರಿಕತೆಯನ್ನು ಬೆಳೆಸಿದರು.
ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಎನ್ನುವ ಪತ್ರಿಕೆಯನ್ನು ಆರಂಭಿಸಿದರು. ಮತ್ತು ಆಗಿನ ಕಾಲದಲ್ಲಿ ಈ ಪತ್ರಿಕೆಗಳು ಏನಿರ್ತಿದ್ವಲ್ಲ ಆ ಪತ್ರಿಕೆಗಳಿಂದ ಜನರು ವಿಚಾರ ಮಾಡುವಂತಹ ಒಂದಿಷ್ಟು ಆಸಕ್ತಿಯನ್ನು ಅವರು ಬೆಳೆಸಲು ಪ್ರಯತ್ನ ಮಾಡಿದರು. ಮತ್ತು ಇವರು ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಅನ್ನುವಂತಹ ಒಂದು ಪತ್ರಿಕೆಯನ್ನು ಇವರು ಪ್ರಾರಂಭಿಸಿದರು. ಇನ್ನು ಈ ಬ್ರಹ್ಮ ಸಮಾಜದ ಪ್ರಮುಖ ಅಂಶಗಳು ಏನೇನು ಅಂತ, ಏಕದೇವತಾ ಆರಾಧನೆಯನ್ನು ಪ್ರತಿಪಾದಿಸಿದರು. ಅಂದರೆ ದೇವನೊಬ್ಬ ನಾಮ ಹಲವು ಅಂತ ನಾವು ಏನು ಕೇಳ್ತೇವಲ್ಲ, ಅಂದರೆ ದೇವರು ಇರೋದು ಒಂದೇ, ಆದರೆ ಅದಕ್ಕೆ ತುಂಬ ಜನ ಬೇರೆ ಬೇರೆಯಾದಂತಹ ಹೆಸರಿಟ್ಟಿದ್ದಾರೆ. ಅಂದರೆ ಇವಾಗ ಹಿಂದೂಗಳಲ್ಲೇ ನೋಡ್ಬೋದು ಎಷ್ಟೊಂದು ದೇವರುಗಳಿವೆ, ಲಕ್ಷ್ಮೀ, ನಾರಾಯಣ, ಶಿವ, ವಿಷ್ಣು, ಹೀಗೆ ತುಂಬ ಗಣೇಶ, ಹಾಗೆ ತುಂಬ ಹೆಸರುಗಳಿವೆ. ಅದೇ ಬಿಟ್ಟರೆ ಇವಾಗ ಮುಸ್ಲಿಮರಲ್ಲಿ ಅಂತ ನೋಡಿದ್ರೆ ಅಲ್ಲ ಅಂತ ಕರೀತಾರೆ, ಮತ್ತು ಏಸು, ಹೀಗೆ ನಾ ಏನು ಹೇಳ್ತಾ ಇಲ್ಲ, ರಾಮ, ಏಸು ಮತ್ತು ಅಲ್ಲ ಎಲ್ಲರೂ ಕೂಡ ಒಂದೇ, ಅವರೆಲ್ಲರೂ ಕೂಡ ಒಬ್ಬರೇ, ಆದರೆ ಅವ್ರಿಗೆ ಇರುವಂತಹ ಹೆಸರುಗಳು ಮಾತ್ರ ಬೇರೆ ಅನ್ನುವಂತಹದೊಂದು ಏಕದೇವತೆಯನ್ನು ಆರಾಧನೆ ಮಾಡುವಂತಹ ಒಂದು ಅನ್ನುವಂತಹ ಒಂದು ಅಂಶವನ್ನು ಅವರು ಪ್ರತಿಪಾದಿಸಿದರು. ಅರ್ಥಹೀನ ಆಚರಣೆಗಳನ್ನು ವಿವರಿಸಿದರು. ಇವಾಗ ಒಂದಿಷ್ಟು ಆಚರಣೆಗಳು, ಒಂದಿಷ್ಟು ಪದ್ಧತಿಗಳು ಅವು ಅರ್ಥಹೀನ, ಅದರಿಂದ ಯಾವುದೇ ಅರ್ಥಗಳಿರುವುದಿಲ್ಲ. ಅಂತಹ ಆಚರಣೆಗಳು ಏನಿರ್ತಾವಲ್ಲ ಅಂತಹ ಆಚರಣೆಗಳನ್ನು ಅವರು ವಿರೋಧಿಸಿದರು ಅಂತ. ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳಬೇಕು ಮತ್ತು ಯಾವ ನಿಯಮ ಮತ್ತು ಆಚರಣೆಗಳು ಇದಕ್ಕೆ ಕೇಡುಂಟು ಮಾಡಬಾರದೆನ್ನುವುದು ಅವರ ನಿಲುವಾಗಿತ್ತು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಒಂದು ಘನತೆ ಇದೆ ಮತ್ತು ಅವನು ಘನತೆಯಿಂದ ಬಾಳಬೇಕು. ಮತ್ತು ಈ ಯಾವುದೇ ಆಚರಣೆಗಳು ಏನಿರ್ತಾವಲ್ಲ ಆ ಆಚರಣೆಗಳಿಂದ, ಆ ನಿಯಮಗಳಿಂದ ಆ ವ್ಯಕ್ತಿಯ ಘನತೆಗೆ ಅದು ಯಾವುದೇ ರೀತಿಯಾದಂತಹ ಕೇಡನ್ನು ಉಂಟು ಮಾಡಬಾರದು ಅನ್ನುವುದೇನು ಅವರ ಬಹುಪತ್ನಿತ್ವ ಪದ್ಧತಿಯನ್ನು ವಿರೋಧಿಸುವ ಮೂಲಕ ಸ್ತ್ರೀಯರಿಗೆ ಸಮಾನತೆ ದೊರಕಬೇಕೆಂದು ಬ್ರಹ್ಮ ಸಮಾಜವು ಆಶಿಸಿತು. ವಿಶೇಷವಾಗಿ ವಿಧವೆಯರ ದುಸ್ಥಿತಿಯನ್ನು ದೂರ ಮಾಡುವ ಸಲುವಾಗಿ ಅವರಿಗೆ ಆಸ್ತಿಯಲ್ಲಿ ಪಾಲು ಇರಬೇಕೆಂದು ಪ್ರತಿಪಾದಿಸಿತು. ಬ್ರಹ್ಮ ಸಮಾಜವು ಬಾಲ್ಯ ವಿವಾಹವನ್ನು ವಿರೋಧಿಸಿತು. ಅಂದರೆ ನೋಡ್ಬೋದು ಈ ಬ್ರಹ್ಮ ಸಮಾಜ ಅನ್ನುವುದು ಸಮಾಜದಲ್ಲಿ ಏನೇನೆಲ್ಲ ಸುಧಾರಣೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡಿತು ಅನ್ನುವುದು. ಅಂದರೆ ಈ ಬಹುಪತ್ನಿತ್ವ ಪದ್ಧತಿ ಅನ್ನುವುದು ಏನಿತ್ತು, ಆ ಬಹುಪತ್ನಿತ್ವ ಪದ್ಧತಿಯನ್ನು ಅಂದರೆ ಒಂದೇ ಒಂದು ಪುರುಷ ಬಹಳಷ್ಟು ಜನ ಹೆಣ್ಣು ಮಕ್ಕಳನ್ನು ಅವನು ಮದುವೆ ಆಗಿದ್ದರು, ಮತ್ತು ಆ ಬಹಳಷ್ಟು ಜನ ಪತ್ನಿಯನ್ನು ಅವನು ಹೊಂದಿದ್ರೆ ಆ ಪದ್ಧತಿಯನ್ನು ಆಗಿನ ಕಾಲದಲ್ಲಿ ಆ ಪದ್ಧತಿ ಇತ್ತು. ಅಂದರೆ ಒಬ್ಬ ಪುರುಷ ಬಹಳಷ್ಟು ಜನ ಮಹಿಳೆಯರನ್ನು ಅವನು ಮದುವೆ ಆಗುವಂತಹ ಹಕ್ಕು ಅವನಿಗಿತ್ತು. ಅಂತಹ ಆ ಪದ್ಧತಿಯನ್ನು ಬ್ರಹ್ಮ ಸಮಾಜ ಅದನ್ನು ವಿರೋಧಿಸುತ್ತೆ, ಮತ್ತು ಅದರ ಮೂಲಕ ಮಹಿಳೆಯರಿಗೆ ಸಮಾನತೆ ಅನ್ನುವುದು ದೊರಕಬೇಕೆಂದು ಅದು ಆಶಿಸುತ್ತೆ. ಮತ್ತು ಅದಷ್ಟೇ ಅಲ್ಲದೆ ವಿಶೇಷವಾಗಿ ಆಗಿನ ಕಾಲದಲ್ಲಿ ವಿಧವೆಯರ ವಿಧವೆಯರ ಸ್ಥಿತಿ ತುಂಬ ಕೆಟ್ಟದಾಗಿತ್ತು, ಮತ್ತು ಅವರ ಸ್ಥಿತಿಯನ್ನು ದೂರ ಮಾಡುವ ಸಲುವಾಗಿ ಅವರಿಗೆ ಆಸ್ತಿಯಲ್ಲಿ ಪಾಲು ಇರಬೇಕೆಂದು ಕೂಡ ಬ್ರಹ್ಮ ಸಮಾಜ ಪ್ರತಿಪಾದಿಸುತ್ತೆ. ಬ್ರಹ್ಮ ಸಮಾಜವು ಬಾಲ್ಯ ವಿವಾಹವನ್ನು ಕೂಡ ವಿರೋಧಿಸುತ್ತೆ. ಅಂದರೆ ಆ ಮಕ್ಕಳಿಗೆ ತಿಳಿಯದ ವಯಸ್ಸಿನಲ್ಲಿ ಅಪ್ರಾಪ್ತ ವಯಸ್ಸಿನಲ್ಲಿ ಮಕ್ಕಳಿಗೆ ಮದುವೆ ಮಾಡುವಂತಹದ್ದೇನದು ಬಾಲ್ಯ ವಿವಾಹ ಪದ್ಧತಿ, ಆ ಪದ್ಧತಿಯನ್ನು ಬ್ರಹ್ಮ ಸಮಾಜ ವಿರೋಧಿಸುತ್ತದೆ. ಒಳ್ಳೆಯದು ಎಲ್ಲಿದ್ದರೂ ಅದನ್ನು ಸ್ವೀಕರಿಸಬಹುದು ಎಂದು ಬ್ರಹ್ಮ ಸಮಾಜವು ಸಾರಿತು. ಅಂದರೆ ಒಳ್ಳೆಯದು ಅದು ಯಾವುದೇ ಜಗದಲ್ಲಿರಲಿ ಅದನ್ನ ನಾವು ಸ್ವೀಕರಿಸಬೇಕು ಅನ್ನೋದು ಬ್ರಹ್ಮ ಸಮಾಜದ ಅದೊಂದು ಅಂಶ ಅಂತ ಹೇಳ್ಬೋದು. ಅದರ ಅದು ಪ್ರತಿಪಾದನೆ ಮಾಡುವಂತಹದ್ದು. ವೇದಾಂತ ಮತ್ತು ಉಪನಿಷತ್ತುಗಳು ಈ ಆಶಯಗಳನ್ನು ಬೋಧಿಸುತ್ತವೆಂದು ಸಾರಿದರು. ಪಶ್ಚಿಮದ ನಾಗರಿಕತೆಯಲ್ಲಿ ಒಳ್ಳೆಯದಿದ್ದರೆ ಅದು ಕೂಡ ಸ್ವೀಕಾರಾರ್ಹ ಎನ್ನುವುದು ಅವರ ನಿಲುವಾಗಿತ್ತು. ಹೀಗಾಗಿ ಇಂಗ್ಲಿಷ್ ಶಿಕ್ಷಣಕ್ಕೆ ಇವರು ಒತ್ತು ನೀಡಿದರು. ಅವರು ಒಳ್ಳೆಯದು ಎಲ್ಲಿದ್ದರೂ ಕೂಡ ನಾವು ಅದನ್ನು ಸ್ವೀಕರಿಸಬೇಕು. ಅಂದರೆ ಅದು ಇವಾಗ ಬ್ರಿಟಿಷರಿಂದ ನಮಗೆ ಕೆಟ್ಟದ್ದು ಕೂಡ ಆಗಿದೆ, ಆದರೆ ಅವರಿಂದ ಒಂದಿಷ್ಟು ಒಳ್ಳೆಯ ವಿಷಯಗಳು ಕೂಡ ನಮಗೆ ಸಿಕ್ಕಿದೆ ಅಲ್ಲ, ಹಾಗೆ ಈ ಪಶ್ಚಿಮಾತ್ಯದ ನಾಗರಿಕತೆಯಲ್ಲಿ ಒಂದಿಷ್ಟು ಒಳ್ಳೆಯ ಅಂಶಗಳು ಅವರಲ್ಲಿ ಇದ್ದರೆ ಅದನ್ನು ನಾವು ಅಳವಡಿಸಿಕೊಳ್ಳುವುದು ತಪ್ಪಲ್ಲ ಅನ್ನುವುದೇನು ಇವರ ರಾಜಾರಾಮ್ ಮೋಹನ್ ರಾಯರವರ ಅದೊಂದು ನಿಲುವಾಗಿತ್ತು. ಮತ್ತು ಇದಕ್ಕೋಸ್ಕರ ಅವರು ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಅವರು ನೀಡಿದರು ಅಂತ ಹೇಳ್ತೇವೆ. ಇವಲ್ಲದೆ ರಾಜಾರಾಮ್ ಮೋಹನ್ ರಾಯರು ಪ್ರಗತಿಪರನಾದ ಪಶ್ಚಿಮದ ಆಲೋಚನಾ ಕ್ರಮಗಳನ್ನು ಭಾರತೀಯರು ಸ್ವಾಗತಿಸಬೇಕು ಎಂದು ಹೇಳಿದರು. ಮತ್ತು ಅದೇ ಆವಾಗಲೇ ಹೇಳಿದಂಗೆ ರಾಜಾರಾಮ್ ಮೋಹನ್ ರಾಯರು ಆ ಪಶ್ಚಿಮದ ಒಂದಿಷ್ಟು ಆಲೋಚನಾ ಕ್ರಮಗಳು, ಅವರು ಥಿಂಕ್ ಮಾಡುವಂತಹ ರೀತಿಗಳೇನಿದೆ ಅದರಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣಬಹುದು. ಅಂತಹ ಒಂದು ಆಲೋಚನಾ ಕ್ರಮಗಳನ್ನು ಭಾರತೀಯರು ಕೂಡ ಅಳವಡಿಸಿಕೊಳ್ಬೇಕು, ಅದನ್ನ ನಾವು ಸ್ವಾಗತಿಸಬೇಕು ಅಂತ ಅವರು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಅನೇಕ ಶಾಲೆಗಳನ್ನು ಮತ್ತು
ಕಲ್ಕತ್ತಾದಲ್ಲಿ ವೇದಾಂತ ಕಾಲೇಜನ್ನು ಸ್ಥಾಪಿಸಲು ನೆರವು ನೀಡಿದರು. ಹೀಗಾಗಿ ಅವರು ಏನು ಮಾಡ್ತಾರೆ, ಕಲ್ಕತ್ತಾದಲ್ಲಿ ಅನೇಕ ಈ ಬೇರೆ ಬೇರೆ ಶಾಲೆಗಳನ್ನು ಅವರು ಸ್ಥಾಪನೆ ಮಾಡ್ತಾರೆ. ಮತ್ತು ಕಲ್ಕತ್ತಾದಲ್ಲಿ ವೇದಾಂತ ಕಾಲೇಜನ್ನು ಕೂಡ ಅವರು ಸ್ಥಾಪಿಸಲಿಕ್ಕೆ ಸಹಾಯವನ್ನು ಮಾಡ್ತಾರೆ. ರವೀಂದ್ರನಾಥ್ ಟಾಗೂರರು ರಾಜಾರಾಮ್ ಮೋಹನ್ ರಾಯರು ಆಧುನಿಕ ಭಾರತದ ಹರಿಕಾರ, ಭಾರತದ ಪುನರುಜ್ಜೀವನದ ಜನಕ ಮತ್ತು ಭಾರತೀಯ ರಾಷ್ಟ್ರೀಯತೆಯ ಪ್ರವಾದಿ ಎಂದು ಹೇಳುವ ಮೂಲಕ ರಾಜಾರಾಮ್ ಮೋಹನ್ ರಾಯರು ಮತ್ತು ಬ್ರಹ್ಮ ಸಮಾಜವು ಮಾಡಿದ ಸೇವೆಯನ್ನು ವಿಶ್ಲೇಷಿಸಿದ್ದಾರೆ. ಮತ್ತು ರವೀಂದ್ರನಾಥ್ ಟಾಗೂರರು ರಾಜಾರಾಮ್ ಮೋಹನ್ ರಾಯ್ ಮಾಡಿದಂತಹ ಒಂದಿಷ್ಟು ಕೆಲಸಗಳಿಗೆ ಮತ್ತು ಅವರ ಬಗ್ಗೆ ಇವರಿಗೆ ಹೆಮ್ಮೆ ಇತ್ತು ಅಂತ ಹೇಳಿ ಟಾಗೂರರು ಏನು ಹೇಳ್ತಾರೆ, ರಾಜಾರಾಮ್ ಮೋಹನ್ ರಾಯರು ಒಬ್ಬ ಒಂದು ಆಧುನಿಕ ಭಾರತದ ಒಂದು ಹರಿಕಾರ ಅವರು, ಮತ್ತು ಭಾರತದಲ್ಲಿ ಒಂದು ಪುನರ್ಜೀವನವನ್ನು ಸ್ಥಾಪನೆ ಮಾಡಿದಂತಹ ಒಬ್ಬ ಜನಕ ಅವರು, ಮತ್ತು ಒಂದು ಭಾರತೀಯ ರಾಷ್ಟ್ರೀಯತೆಯ ಪ್ರವಾದಿ ಅಂತ ಹೇಳಿ ಅವರನ್ನು ಅವರು ಹೊಗಳ್ತಾರೆ. ಇನ್ನು ಎರಡನೆಯ ಒಂದು ನಾವು ಚಳುವಳಿ ಅಂತ ನೋಡಿದ್ರೆ ಅದು ಯುವ ಬಂಗಾಳಿ ಚಳುವಳಿ ಅಂತ. ಇದೊಂದು ಸಮಾಜ ಸುಧಾರಣಾ ಕಾರ್ಯಗಳು ಇವೆಲ್ಲ. ಉತ್ತರ ಭಾರತದಲ್ಲಿ ಆಧುನಿಕತೆಯ ಗಾಳಿಯು ಬೀಸತೊಡಗಿದ್ದು 19ನೇ ಶತಮಾನದಲ್ಲಿ. ಕಲ್ಕತ್ತಾ ನಗರವು ಹೊಸ ಆಲೋಚನೆಗಳ ಕೇಂದ್ರ ಬಿಂದುವಾಗಿತ್ತು. 1820 ಮತ್ತು 1830ರ ದಶಕದಲ್ಲಿ ಹೊಸ ಚಳವಳಿಗಳು ಹುಟ್ಟಿಕೊಳ್ಳತೊಡಗಿದವು. ಅಂದರೆ ಈ ಉತ್ತರ ಭಾರತದಲ್ಲಿ ಏನಿತ್ತು ಅಲ್ಲಿ ಒಂದು ಆಧುನಿಕತೆ ಅನ್ನುವಂಥದ್ದು, ಅಂದರೆ ವಿಚಾರ ಕ್ರಮವನ್ನು ಬದಲಿಸಿಕೊಳ್ಳುವಂತಹ ಒಂದು ಗಾಳಿ ಬೀಸತೊಡಗಿತ್ತು. ಅಂದರೆ ಅಲ್ಲೊಂದು ಒಂದೊಂದಾಗಿನೇ ಒಬ್ಬೊಬ್ಬರಾಗಿನೇ ಒಂದು ಆಧುನಿಕತೆಯನ್ನು ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ಎಲ್ಲರಲ್ಲಿಯೂ ಪ್ರಚಾರ ಮಾಡುವಂತಹದ್ದು, ಅದನ್ನು ಪ್ರತಿಪಾದಿಸುವಂತಹದ್ದು ಒಂದು ಚಳುವಳಿಗಳು ಅಲ್ಲಿ ಹುಟ್ಟಿಕೊಂಡಿತ್ತು. ಮತ್ತು ಅದು ಹೊಸ ಕಲ್ಕತ್ತಾ ಅನ್ನುವುದೇನು ಹೊಸ ಆಲೋಚನೆಗಳ ಒಂದು ಕೇಂದ್ರ ಬಿಂದು ಆಗಿತ್ತು ಅಂತ ಹೇಳ್ಬೋದು. ಇನ್ನು ಈ 1820 ಮತ್ತು 1830ರ ಆ ದಶಕ ಏನಿದೆಯೋ ಆ ದಶಕದಲ್ಲಿ ಹೊಸ ಹೊಸ ಚಳುವಳಿಗಳು ಕಲ್ಕತ್ತಾದಲ್ಲಿ ಹುಟ್ಟಿಕೊಂಡು ಅಂತ. ಈಗಾಗಲೇ ಬ್ರಹ್ಮ ಸಮಾಜವನ್ನು ಗಮನಿಸಲಾಗಿದೆ. ಈಗಾಗಲೇ ನೀವು ಬ್ರಹ್ಮ ಸಮಾಜ ನೋಡಿದಿರಿ, ಅದು ಏನಂದ ಹಾಗೆಲ್ಲ ಅಂತ. ಇದೇ ಕಾಲಘಟ್ಟದ ಮತ್ತೊಂದು ಚಳವಳಿ ಎಂದರೆ ಯುವ ಬಂಗಾಳಿ ಚಳುವಳಿ. ಇದು ಹೆಸರಲ್ಲೇ ಇದೆ, ಯುವ ಬಂಗಾಳಿ ಅಂದರೆ ಬಂಗಾಳದಲ್ಲಿ ಆದಂತಹ ಇದೊಂದು ಚಳುವಳಿ ಅಂತ ಹೇಳ್ಬೋದು. ಮತ್ತು ಇದೇ ದಶಕದಲ್ಲಿ ಹುಟ್ಟಿಕೊಂಡ ಇನ್ನೊಂದು ಚಳುವಳಿ ಅಂದರೆ ಅದು ಯುವ ಬಂಗಾಳಿ ಚಳುವಳಿ. ಇದನ್ನು ಪ್ರಾರಂಭಿಸಿದವರು ಹೆನ್ರಿ ವಿವಿಯನ್ ಡಿರೇಜಿಯೋ. ಇವರ ತಂದೆ ಪೋರ್ಚುಗೀಸ್, ತಾಯಿ ಭಾರತೀಯಳು. ಹೀಗಾಗಿ ಡಿರೇಜಿಯೋ ಅವರನ್ನು ಆಂಗ್ಲೋ ಇಂಡಿಯನ್ ಎಂದು ಕರೆಯುತ್ತಾರೆ. ಮತ್ತು ಈ ಯುವ ಬಂಗಾಳಿ ಚಳುವಳಿಯನ್ನು ಸ್ಥಾಪನೆ ಮಾಡಿದಂಥವ್ರು ಯಾರಂದರೆ ಹೆನ್ರಿ ವಿವಿಯನ್ ಡಿರೇಜಿಯೋ ಅಂತ ಹೇಳಿ. ಮತ್ತು ಇವರ ತಂದೆ ಯಾರು, ಇವರೊಬ್ಬ ಪೋರ್ಚುಗೀಸ್ ವ್ಯಕ್ತಿ, ಮತ್ತು ತಾಯಿಯವರು ಭಾರತೀಯರು. ಮತ್ತು ಹೀಗಾಗಿ ಇವ್ರಿಗೆ ಏನಂತಾರೆ ಆಂಗ್ಲೋ ಇಂಡಿಯನ್, ಅಂದರೆ ಅವರು ಆಂಗ್ಲರು ಹೌದು ಅಥವಾ ಭಾರತೀಯನೂ ಹೌದು. ಅದಕ್ಕೆ ಇವ್ರಿಗೆ ಹಿಂಗೆ ಇವಾಗ ತಂದೆ ಆಂಗ್ಲ ಮತ್ತು ತಾಯಿ ಭಾರತೀಯ, ಹೀಗಾಗಿ ಇವ್ರಿಗೆ ಆಂಗ್ಲೋ ಇಂಡಿಯನ್ ಅಂತ ಹೇಳಿ ಕರಿತಾ ಇದ್ರು. 1826ರಿಂದ 1831ರವರೆಗೆ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ಈ ಹೆನ್ರಿ ವಿವಿಯನ್ ಡಿರೇಜಿಯೋ ಏನಿರ್ತಾರಲ್ಲ, ಈ ಡಿರೇಜಿಯೋ ಅವರು 1826ನೇ ಇಸ್ವಿಯಿಂದ 1831ನೇ ಇಸ್ವಿ ತನಕ ಕಲ್ಕತ್ತಾದ ಹಿಂದೂ ಕಾಲೇಜಿನಲ್ಲಿ ಅವರು ಪ್ರೊಫೆಸರ್ ಆಗಿ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಇವರ ಬೋಧನೆಯ ಮಾಂತ್ರಿಕ ಶಕ್ತಿಗೆ ಒಳಗಾದ ಅವರ ಅನೇಕ ವಿದ್ಯಾರ್ಥಿಗಳು ಅವರ ನಿಷ್ಠಾವಂತ ಅನುಯಾಯಿಗಳಾದರು. ಮತ್ತು ಇವರ ಬೋಧನೆ ಹೆಂಗಿತ್ತು ಅಂತಂದರೆ ಅದೊಂದು ಮಾಂತ್ರಿಕ ಶಕ್ತಿ ಅನ್ನುವಂತಹದ್ದು, ಅಂದರೆ ಅದು ಎಲ್ಲರನ್ನು ಕೂಡ ತನ್ನೆಡೆಗೆ ಸೆಳೆಯುವಂತಹ ಶಕ್ತಿ ಅವರ ಬೋಧನೆಗಿತ್ತು ಅಂತ ಹೇಳ್ಬೋದು. ಮತ್ತು ಇವರ ಈ ಬೋಧನೆಗೆ ಅನೇಕ ವಿದ್ಯಾರ್ಥಿಗಳು ಅವರನ್ನು ಫಾಲೋ ಮಾಡಿದರು ಅಂತ ನಾವು ಏನು ಹೇಳ್ತೇವಲ್ಲ, ಅಂದರೆ ಅವರನ್ನು ಅವರು ಅನುಕರಿಸಿದರು ಅಂತ ನಾವು ಹೇಳ್ತೇವೆ. ಮತ್ತು ಅವರಿಗೆ ನಿಷ್ಠಾವಂತ ಅನುಯಾಯಿಗಳಾದರು ಆ ವಿದ್ಯಾರ್ಥಿಗಳು. ಯುರೋಪಿನ ಪುನರುಜ್ಜೀವನ ಚಳುವಳಿಯ ಆಶಯಗಳಿಂದ ಪ್ರಭಾವಿತಗೊಂಡಿದ್ದ ಇವರು ತಮ್ಮ ವಿದ್ಯಾರ್ಥಿಗಳು ಮತ್ತು ಸಹವರ್ತಿಗಳಲ್ಲಿ ವೈಜ್ಞಾನಿಕ ಆಲೋಚನಾ ಕ್ರಮವನ್ನು ತುಂಬುವ ಪ್ರಯತ್ನವನ್ನು ಮಾಡಿದರು. ಮತ್ತು ಇವರು ಯುರೋಪಿನ ಒಂದು ಪುನರ್ಜೀವನ ಚಳುವಳಿಯ ಒಂದು ಆಶಯಗಳು ಇವರಲ್ಲಿದ್ದವು. ಮತ್ತು ಅದಕ್ಕೋಸ್ಕರ ಈ ವೈಜ್ಞಾನಿಕವಾಗಿ ಆಲೋಚಿಸುವಂತಹ ಈ ಒಂದು ಕ್ರಮವನ್ನು ಅವರು ತಮ್ಮ ಸಹವರ್ತಿಗಳಲ್ಲಾಗಿರಬಹುದು ಅಥವಾ ವಿದ್ಯಾರ್ಥಿಗಳಲ್ಲಿ ಅವರು ಅಂತಹ ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂತಹದನ್ನು ಅವರ ತಲೆಯಲ್ಲಿ ತುಂಬುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಹೊಸ ಶಿಕ್ಷಣ ಕ್ರಮವನ್ನು ಜಾರಿಗೊಳಿಸಲು ಬೇಕಾದ ಪಠ್ಯಪುಸ್ತಕಗಳನ್ನು ರೂಪಿಸುವಲ್ಲಿ ವಿಶೇಷ ಶ್ರಮ ವಹಿಸಿದರು. ಮತ್ತು ಇನ್ನು ಹೊಸ ಶಿಕ್ಷಣ ಬರಬೇಕು ಅಂದರೆ ಆಧುನಿಕ ವಿಚಾರ ಮಾಡುವಂತಹ ಅವರಿಗೆ ಕಲೆ ಬರಬೇಕು ಅಂತ ಹೇಳಿ ಅದಕ್ಕೋಸ್ಕರ ಒಂದಿಷ್ಟು ಆಧುನಿಕ ವೈಜ್ಞಾನಿಕ ವೈಜ್ಞಾನಿಕ ಹೊಸ ಒಂದು ಶಿಕ್ಷಣ ಕ್ರಮವನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಅವರು ಪಠ್ಯಪುಸ್ತಕಗಳನ್ನು ಕೂಡ ಅವರು ರಚನೆ ಮಾಡಿದರು. ಅಂದರೆ ಅವರು ಆ ಬುಕ್ಗಳನ್ನು ಕೂತ್ಕೊಂಡು ಬರೆದ್ರು ಅಂತಲೂ ಕೂಡ ನಾವು ಹೇಳಬಹುದು.
ಪ್ರಶ್ನಿಸುವ ವೈಜ್ಞಾನಿಕ ದೃಷ್ಟಿಕೋನವನ್ನು ಮೈಗೂಡಿಸಿಕೊಳ್ಳಲು ಬೇಕಾದ ಪ್ರೇರಣೆಯನ್ನು ಒದಗಿಸುವ ಪಠ್ಯಗಳನ್ನು ತಂದರು. ಅಂದರೆ ಇವಾಗ ವೈಜ್ಞಾನಿಕವಾಗಿ ಅವರು ಒಂದು ಆಲೋಚನೆ ಮಾಡಬೇಕು ಅಂತ ಅಂದರೆ ಮೇನ್ ಕ್ವಶನ್ ಏನು, ಕ್ವಶನ್ಸ್ ಅಂತ ಅಂದರೆ ಕ್ವಶನ್ ಮಾಡ್ತಿರ್ಬೇಕು ಅವರು, ಯಾಕೆ ಇದು, ಹೆಂಗೆ ಇದು, ಮತ್ತು ಏನಿದು, ಈ ಥರ ಎಲ್ಲ ಒಂದಿಷ್ಟು ಪ್ರಶ್ನೆಗಳು ಬೇಕು. ಸೊ ಪ್ರಶ್ನಿಸುವ ಒಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸಬೇಕು ಜನರಲ್ಲಿ ಮತ್ತು ತಮ್ಮ ವಿದ್ಯಾರ್ಥಿಗಳಲ್ಲಿ ಅಂತ ಹೇಳಿ ಅವರು ಹೊಸ ಹೊಸ ಒಂದು ಪಠ್ಯ ಪುಸ್ತಕಗಳನ್ನು ಅವರು ತಗೊಂಡು ಬಂದರು ಅಂತ. ಇದರಿಂದ ಅಂದಿನ ಸಂಪ್ರದಾಯವಾದಿಗಳ ಆಕ್ರೋಶಕ್ಕೆ ಗುರಿಯಾದರು. ಇದಕ್ಕೋಸ್ಕರ ಏನಾಗುತ್ತೆ, ಆವಾಗಿನ ಕಾಲದಲ್ಲಿ ಸಂಪ್ರದಾಯವನ್ನು ಅವರು ಹೆಚ್ಚಾಗಿ ಯಾರ್ಯಾರೆಲ್ಲ ಪಾಲಿಸ್ತಾ ಇದ್ರು ಅವರ ಒಂದು ಕಣ್ಣಿಗೆ ಇವರು ಬಿದ್ದರು ಅಂತ, ಅಂದರೆ ಅವರ ಆಕ್ರೋಶಕ್ಕೆ ಇವರು ಗುರಿಯಾದರು ಅಂತ. ಅಂದರೆ ಇವರು ಸಂಪ್ರದಾಯದ ವಿಚಾರದಲ್ಲಿ ಹೋಗಬೇಡಿ, ವೈಜ್ಞಾನಿಕವಾಗಿ ಅಂದರೆ ಪ್ರಶ್ನಿಸುವಂತಹ ಒಂದಿಷ್ಟು ಕಲೆಗಳನ್ನು ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ ಅಂತ ಇವರು. ಅದಕ್ಕೋಸ್ಕರ ಆ ಸಂಪ್ರದಾಯವನ್ನು ಪಾಲಿಸುವವರಂತಹ ಅವರ ದೃಷ್ಟಿಗೆ ಇವರು ಗುರಿಯಾದರು ಅಂತ. ಆದರೂ ಎದೆಗುಂದದೆ ಅಕಾಡೆಮಿಕ್ ಅಸೋಸಿಯೇಷನ್ ಎನ್ನುವ ಚರ್ಚಾ ವೇದಿಕೆಯನ್ನು ಕಟ್ಟುವ ಮೂಲಕ ಹೊಸ ಸಂವೇದನೆಗಳನ್ನು ಹುಟ್ಟುಹಾಕಿದರು. ಮತ್ತು ಆದರೂ ಅವರು ಅಷ್ಟೇ ವಿರೋಧ ಮಾಡಿದರೂ ಕೂಡ ಅಕಾಡೆಮಿಕ್ ಅಸೋಸಿಯೇಷನ್ ಅನ್ನುವಂತಹ ಒಂದು ಚರ್ಚಾ ವೇದಿಕೆಯನ್ನು ಈ ಡಿರೇಜಿಯೋ ಅನ್ನೋರು ಅವರು ಕಟ್ತಾರೆ ಮತ್ತು ಅದರ ಮೂಲಕ ಒಂದಷ್ಟು ಹೊಸ ಸಂವೇದನೆಗಳನ್ನು ಅವರು ಹುಟ್ಟಿ ಹಾಕ್ತಾರೆ. ಯುವ ಬಂಗಾಳಿ ಚಳವಳಿಯು ಪ್ರಕೃತಿ, ಮಾನವೀಯತೆ, ದೇವರು ಮುಂತಾದ ವಿಷಯಗಳನ್ನು ಕುರಿತು ಚರ್ಚೆ ಮತ್ತು ಸಂವಾದಗಳನ್ನು ನಡೆಸಿತು. ಈ ಯುವ ಬಂಗಾಳಿ ಚಳುವಳಿ ಏನಿದೆಯಲ್ಲ ಇದು ದೇವರು ಅನ್ನುವಂತಹ ಒಂದು ವಿಷಯದ ಮೇಲೆ, ಮಾನವೀಯತೆಯ ವಿಷಯದ ಮೇಲೆ, ಪ್ರಕೃತಿಯ ವಿಷಯ ಮೇಲೆ ಅನೇಕ ಇವಾಗ ನಾವು ಡಿಬೇಟ್ ಅಂತ ಹೆಂಗೆ ಮಾಡ್ತೇವಲ್ಲ ಹಾಗೆ ಅವಾಗ ಚರ್ಚೆ ಮತ್ತು ಸಂವಾದಗಳನ್ನು ಕೂಡ ಅದು ನಡೆಸಿತು ಅಂತ. ಹೀಗಾಗಿ ಏನಾಗುತ್ತೆ, ಇವಾಗ ಪ್ರತಿಯೊಬ್ಬರು ಒಂದೊಂದು ಪ್ರತಿಪಾದಿಸಿದಾಗ ಅವರಿಗೆ ಗೊತ್ತಾಗುತ್ತಲ್ಲ ಯಾಕೆ ಇದು, ಹಿಂಗೆ ಇದು, ಮತ್ತು ನಾವ್ಯಾಕೆ ಹಿಂಗೆ ಇದನ್ನು ಅಳವಡಿಸ್ಕೊಂಡಿದ್ದೇವೆ ನಮ್ಮ ಜೀವನದಲ್ಲಿ, ಈ ಥರ ಎಲ್ಲ ಒಂದಿಷ್ಟು ವಿಷಯಗಳು ಅವರಲ್ಲಿ ಹುಟ್ಕೊಳ್ಳುತ್ತೆ. ಮೂಢನಂಬಿಕೆಗಳಿಂದ ತುಂಬಿದ್ದ ಸಾಮಾಜಿಕ ಮೌಢ್ಯಾಚಾರಗಳಲ್ಲೇ ಮುಳುಗಿದ್ದ ಸಮಾಜಕ್ಕೆ ಪರಿಹಾರವಿರುವುದು ಎಲ್ಲರೂ ವೈಜ್ಞಾನಿಕವಾಗಿ ನೋಡುವ ದೃಷ್ಟಿಕೋನವನ್ನು ಬೆಳೆಸಿಕೊಂಡಾಗ ಮಾತ್ರ ಎಂದು ಡಿರೋಜಿಯೋ ಪ್ರಚುರಪಡಿಸುವ ಪ್ರಯತ್ನವನ್ನು ಮಾಡಿದರು. ಅಂದರೆ ಈ ನಮ್ಮ ಮೂಢನಂಬಿಕೆಗಳಿಂದನೇ ಈ ಸಮಾಜ ತುಂಬಿ ಹೋಗಿತ್ತು. ಮತ್ತು ಈ ಮೂಢನಂಬಿಕೆಗಳಿಂದ ನಾವು ಹೊರಗೆ ಬರಬೇಕಂತಂದರೆ ಆ ಮೂಢನಂಬಿಕೆ ಮತ್ತು ತುಂಬಿದಂತಹ ಈ ಮೌಢ್ಯಾಚಾರಗಳಲ್ಲಿ ಮುಳುಗಿದ್ದ ಸಮಾಜಕ್ಕೆ ಒಂದೇ ಒಂದು ಪರಿಹಾರ ಅಂತಂದರೆ ಅದೇನು ವೈಜ್ಞಾನಿಕವಾಗಿ ಒಂದು ನೋಡುವಂತಹ ದೃಷ್ಟಿಕೋನವನ್ನು ಎಲ್ಲರೂ ಕೂಡ ಬೆಳೆಸಿಕೊಳ್ಬೇಕು. ಅಂದಾಗ ಮಾತ್ರ ಈ ಮೂಢನಂಬಿಕೆ ಅನ್ನುವಂತಹ ಒಂದು ಪಿಡುಗನ್ನು ನಾವು ದೂರ ಮಾಡಬಹುದು ಅಂತ ಹೇಳಿ ಡಿರೋಜಿಯೋ ಪ್ರಚಾರವನ್ನು ಪಡಿಸ್ತಾರೆ. ಮಹಿಳಾ ಹಕ್ಕುಗಳ ಪ್ರತಿಪಾದಕರಾಗಿದ್ದು ಜಾತಿ ಪ್ರೇರಿತ ಶೋಷಣೆಯ ವಿರೋಧಿಯಾಗಿದ್ದರು. ಮತ್ತು ಇವರು ಮಹಿಳೆಯರಿಗೆ ಹಕ್ಕುಗಳು ಬೇಕು ಅಂತ ಹೇಳಿ ಅವರು ಪ್ರತಿಪಾದನೆಯನ್ನು ಮಾಡ್ತಿದ್ರು ಈ ಡಿರೋಜಿಯೋ. ಮತ್ತು ಅದಷ್ಟೇ ಅಲ್ಲದೆ ಈ ಜಾತಿಯ ವಿಷಯಕ್ಕೆ ಏನೇನೆಲ್ಲ ಶೋಷಣೆ ಮಾಡ್ತಿದ್ರು ಆ ಶೋಷಣೆಗೆ ಆ ಶೋಷಣೆಯ ವಿರುದ್ಧ ಇವರು ವಿರೋಧಿಯಾಗಿದ್ದರು ಅಂತ. ಆ ಶೋಷಣೆಗೆ ಇವರು ವಿರೋಧವನ್ನು ಒಡ್ತಾ ಇದ್ರು. ಸಂಪ್ರದಾಯಸ್ಥ ಕೌಟುಂಬಿಕ ಹಿನ್ನೆಲೆಯಿಂದ ಬಂದ ಅನೇಕ ವಿದ್ಯಾರ್ಥಿಗಳು ಇವರ ಪ್ರಭಾವಕ್ಕೆ ಒಳಗಾಗಿ ಚಳವಳಿಯನ್ನು ಬೆಳೆಸುವಲ್ಲಿ ಕೈಜೋಡಿಸಿದರು. ಹೀಗೆ ಇದೊಂದು ಹೊಸ ಚಳುವಳಿಯಾಗಿ ಬೆಳೆಯಿತು. ಆದರೆ ಇದರ ಪ್ರಭಾವ ಕಲ್ಕತ್ತಾ ಮತ್ತು ಬಂಗಾಳದ ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು. ಹೊಸ ತಲೆಮಾರು ಇವರ ಪ್ರಭಾವಕ್ಕೆ ಒಳಗಾಗಿ ನೈತಿಕವಾಗಿ ಕುಸಿಯುತ್ತಿದೆ ಎನ್ನುವ ಅವರ ಸಹೋದ್ಯೋಗಿಗಳ ಮತ್ತು ಅವರ ಬೆಂಬಲಿಗರ ಒತ್ತಡಕ್ಕೆ ಮಣಿದು ತಮ್ಮ ಉದ್ಯೋಗಕ್ಕೆ ರಾಜೀನಾಮೆಯನ್ನು ನೀಡಿದರು. ಡಿರೇಜಿಯಾ ಅವರು ಕೇವಲ 22 ವರ್ಷದವರಿದ್ದಾಗ 1831ರಲ್ಲಿ ಕಾಲರಾ ರೋಗಕ್ಕೆ ತುತ್ತಾಗಿ ತೀರಿಕೊಂಡರು. ಮತ್ತು ಅವರ ವಿದ್ಯಾರ್ಥಿಗಳೇನೆಲ್ಲ ಅವರೆಲ್ಲರೂ ಕೂಡ ಈ ಚಳುವಳಿಗೆ ಅವರು ತಮ್ಮ ಕೈಗಳನ್ನು ಜೋಡಿಸ್ತಾರೆ. ಮತ್ತು ಇವರಿಂದ ಪ್ರಭಾವಿತರಾಗ್ತಾರೆ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಇವರ ಜೊತೆಗೆ ಸೇರಿ ಚಳುವಳಿಗಳಲ್ಲಿ ಅವರು ಕೂಡ ಕೈ ಜೋಡಿಸ್ತಾರೆ. ಆದರೆ ಇದರ ಪ್ರಭಾವ ಏನಿತ್ತು ಕೇವಲ ಕಲ್ಕತ್ತಾ ಮತ್ತು ಬಂಗಾಳದ ಒಂದಿಷ್ಟು ಪ್ರದೇಶಗಳಿಗೆ ಮಾತ್ರ ಈ ಡಿರೋಜಿಯೋ ಅವರ ಪ್ರಭಾವ ಮತ್ತು ಅವರು ತಂದಂತಹ ಸುಧಾರಣೆಗಳು ಅಲ್ಲಿ ಮಾತ್ರ ಅನ್ವಯ ಆಗ್ತಾ ಇದ್ವು ಅಂತ ಹೇಳ್ಬೋದು. ಮತ್ತು ಈ ಹೊಸ ತಲೆಮಾರು ಏನಿರುತ್ತಲ್ಲ ಅವರ ವಿದ್ಯಾರ್ಥಿಗಳ ಒಂದು ತಲೆಮಾರು, ಅವರ ಜನರೇಷನ್ ಅಂತ ಏನು ಹೇಳ್ತೇವಲ್ಲ, ಅವರು ಇವರ ಪ್ರಭಾವಕ್ಕೆ ಒಳಗಾಗಿ ಅವರು ಕುಸಿತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಅವರ ಸಹೋದ್ಯೋಗಿಗಳು ಮತ್ತು ಅಂದಿದ್ದಕ್ಕೋಸ್ಕರ ಮತ್ತು ಅವರ ಬೆಂಬಲಿಗರ ಅವರು ಒಂದು ಒತ್ತಡಕ್ಕೆ ಮಣಿದು ಅವರು ತಮ್ಮ ಉದ್ಯೋಗಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ. ಮತ್ತು ಅವರು ಕೇವಲ 22 ವರ್ಷದವರಿದ್ದಾಗ 1831ನೇ ಇಸ್ವಿಯಲ್ಲಿ ಕಾಲರಾ ರೋಗ ಬಂದಿತ್ತಲ್ಲ, ಆ ಕಾಲರಾ ರೋಗಕ್ಕೆ ತುತ್ತಾಗಿ ಅವರು
ತೀರ್ಕೊಳ್ತಾರೆ. ಇನ್ನು ಆರ್ಯ ಸಮಾಜ, ಇದು ಕೂಡ ತುಂಬ ಇಂಪಾರ್ಟೆಂಟ್, ಇದನ್ನು ಕೂಡ ನೀವು ಲಕ್ಷ್ಯ ಇಟ್ಟು ಕೇಳಿ ಅಂತ. 1875ರಲ್ಲಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜವನ್ನು ಆರಂಭಿಸಿದರು. ಇದು ಬಾಂಬೆಯಲ್ಲಿ ಪ್ರಾರಂಭವಾಯಿತು. ಇನ್ನು ಈ ಆರ್ಯ ಸಮಾಜವನ್ನು 1875ನೇ ಇಸ್ವಿಯಲ್ಲಿ ದಯಾನಂದ ಸರಸ್ವತಿ ಅವರು ಆರಂಭ ಮಾಡ್ತಾರೆ. ಎಲ್ಲಿ ಅಂತಂದರೆ ಇದು ಬಾಂಬೆಯಲ್ಲಿ ಅವರು ಅದನ್ನು ಆರಂಭ ಮಾಡ್ತಾರೆ. 19ನೆಯ ಶತಮಾನದ ಕೊನೆಯ 2 ದಶಕಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿತ್ತು. ಇನ್ನು 19ನೇ ಶತಮಾನದ ಕೊನೆಯ 2 ದಶಕಗಳಂದರೆ ಇವಾಗ 1890 ಮತ್ತು ಆ ಇಸ್ವಿಗಳೇನಿದಾವಲ್ಲ ಆ ದಶಕಗಳು 2 ದಶಕಗಳಲ್ಲಿ ಏನಿದ್ದು ಅತ್ಯಂತ ಪ್ರಭಾವಶಾಲಿಯಾಗಿತ್ತು. ದಯಾನಂದ ಸರಸ್ವತಿ ಅವರು 1824ರಲ್ಲಿ ಗುಜರಾತಿನ ಕಾತೆವಾಡದಲ್ಲಿ ಜನಿಸಿದರು. ಇವರ ಆರಂಭಿಕ ಹೆಸರು ಮೂಲಶಂಕರ. ದಯಾನಂದ ಸರಸ್ವತಿ ಅವರು ಎಲ್ಲಿ ಜನ್ಮ ತಾಳಿದ್ರು ಅಂದರೆ 1824ನೇ ಇಸ್ವಿಯಲ್ಲಿ ಗುಜರಾತಿನ ಕಾತೆವಾಡದಲ್ಲಿ ಇವರು ಜನಿಸ್ತಾರೆ. ಮತ್ತು ಇವರ ಆರಂಭಿಕ ಹೆಸರೇನಿರುತ್ತೆ ಮೂಲಶಂಕರ ಅನ್ನುವಂತಹದ್ದು. ಇವರ ತಂದೆ ಅಂಬಾಶಂಕರ ತಿವಾರಿ ಮತ್ತು ತಾಯಿ ಅಮೃತಾಬಾಯಿ. ಇಂಗ್ಲಿಷ್ ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿಯನ್ನು ತೋರದ ದಯಾನಂದರು ಸಂಸ್ಕೃತ ಶಿಕ್ಷಣವನ್ನು ಪಡೆದರು. ಈ ದಯಾನಂದ ಸರಸ್ವತಿ ಅವರೇನು ಇವರು ಇಂಗ್ಲಿಷ್ ವಿದ್ಯಾಭ್ಯಾಸದ ಕಡೆಗೆ ಅವರು ಆಸಕ್ತಿಯನ್ನು ತೋರಿಸುವುದಿಲ್ಲ, ಆದರೆ ಅವರು ಸಂಸ್ಕೃತ ಶಿಕ್ಷಣವನ್ನು ಅದರಲ್ಲಿ ಅವರು ಶಿಕ್ಷಣವನ್ನು ಪಡಿತಾರೆ. 21ನೇ ವಯಸ್ಸಿನಲ್ಲಿ ಮನೆ ಬಿಟ್ಟ ಇವರು ಮುಂದಿನ ಸುಮಾರು 15 ವರ್ಷಗಳ ಕಾಲ ದೇಶಾದ್ಯಂತ ಸಂಚರಿಸಿದರು. ಅಂದರೆ ಇವರು 21ನೇ ವಯಸ್ಸಿನಲ್ಲಿ ಅವರು ಮನೆಯನ್ನು ತೊರೆದು 15 ವರ್ಷಗಳ ಕಾಲ ಅವರು ದೇಶದ ತುಂಬೆಲ್ಲ ಅವರು ಸಂಚಾರವನ್ನು ಮಾಡ್ತಾರೆ ಅಂತ. ದಯಾನಂದ ಸರಸ್ವತಿಯವರು ತಮ್ಮ ಆಲೋಚನಾ ಕ್ರಮವನ್ನು ಸತ್ಯಾರ್ಥ ಪ್ರಕಾಶ ಎಂಬ ಗ್ರಂಥದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವಾಗ ದಯಾನಂದ ಸರಸ್ವತಿಯವರ ಒಂದು ಗ್ರಂಥ ಯಾವುದು ಅವರು ಬರೆದಿದ್ದಂತಹದಂತ ಹೇಳಿದರೆ ಇದು ಸತ್ಯಾರ್ಥ ಪ್ರಕಾಶ ಅನ್ನುವಂತಹ ಒಂದು ಗ್ರಂಥದಲ್ಲಿ ಅವರು ತಮ್ಮ ಆಲೋಚನಾ ಕ್ರಮವನ್ನು ಅದರಲ್ಲಿ ಬರೆದಿಟ್ಟಿದ್ದಾರೆ ಅಂತ. ಅವರು ವೇದಗಳ ಅಧ್ಯಯನದಿಂದ ಕಂಡುಕೊಂಡ ಅಂಶವೆಂದರೆ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿವೆ ಎಂಬುದಾಗಿದೆ. ಮತ್ತು ಇವ್ರನ್ನ ಹೇಳ್ತಾರೆ, ಇವರು ಸಂಸ್ಕೃತ ಶಿಕ್ಷಣವನ್ನು ಏನು ಅಭ್ಯಾಸ ಮಾಡ್ತಾರೆ ಅವರು ಆ ವೇದಗಳಲ್ಲಿ ವೇದದ ಒಂದು ಅಧ್ಯಯನ ಮಾಡೋದ್ರಿಂದ ಅದರಲ್ಲಿ ಏನಿದೆ ಅಂದರೆ ನಮ್ಮ ಆಧುನಿಕ ಭಾರತದಲ್ಲಿ ಈ ಎಲ್ಲ ಸಮಸ್ಯೆಗಳು ಏನಿದೆ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ವೇದಗಳಲ್ಲಿ ಅದರ ಒಂದು ಪರಿಹಾರಗಳು ಇದೆ ಅಂತ ಅವರು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು ಘೋಷಿಸಿದ ವಾಕ್ಯ ವೇದಗಳಿಗೆ ಮರಳಿ ಎಂಬುದಾಗಿತ್ತು. ಅಂದರೆ ವೇದಗಳಿಗೆ ಮರಳಿ ಅಂದರೆ ವೇದಗಳನ್ನು ಓದಿರಿ, ಅದರ ಒಂದು ಅಂಶಗಳನ್ನು ನಿಮ್ಮಲ್ಲಿ ಅಳವಡಿಸಿಕೊಳ್ಳಿ, ಅಂದಾಗ ಮಾತ್ರ ಈ ಆಧುನಿಕ ಭಾರತದ ಸಮಸ್ಯೆಗಳನ್ನು ನಾವು ತೊಲಗಿಸಬಹುದು ಎಂದು ಅವರ ಒಂದು ವಾಕ್ಯ ಆಗಿತ್ತು. ಆದ್ದರಿಂದ ಇವರು ಸುಧಾರಣಾವಾದಿ ಎಂಬುದಕ್ಕಿಂತ ಬದಲಿಗೆ ಪುನರುತ್ಥಾನವಾದಿ ಎಂದೆನಿಸಿಕೊಂಡರು. 1877ರಲ್ಲಿ ಆರ್ಯ ಸಮಾಜದ ಕೇಂದ್ರ ಕಚೇರಿಯನ್ನು ಲಾಹೋರಿನಲ್ಲಿ ತೆರೆದರು. ವೇದಗಳು ಮಾತ್ರ ಪ್ರಮಾಣೀಕೃತ ಎಂಬುದನ್ನು ಸಾರಿದರು. ಮತ್ತು ಇವರೇನು 1877ನೇ ಇಸ್ವಿಯಲ್ಲಿ ಈ ಆರ್ಯ ಸಮಾಜದ ಒಂದು ಕಚೇರಿ ಅಂತ ಏನಿರುತ್ತಲ್ಲ, ಕೇಂದ್ರ ಕಚೇರಿ, ಹೆಡ್ ಕ್ವಾರ್ಟರ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಇವರು ಲಾಹೋರ್ನಲ್ಲಿ ತರೀತಾರೆ. ಮತ್ತು ವೇದಗಳು ಮಾತ್ರ ಪ್ರಮಾಣೀಕೃತ ಅಂತ ಹೇಳಿ ಅವರು ಸಾರ್ತಾರೆ. ಪ್ರಮಾಣೀಕೃತ ಅಂದರೆ ಅದನ್ನು ನಾವು ನಂಬಬಹುದು ಅಂತ ಅವರು ಸಾರುತ್ತಾರೆ ಅಂತ. ಆರ್ಯ ಸಮಾಜವು ಈ ಕೆಳಗಿನ ಉದ್ದೇಶಗಳನ್ನು ಹೊಂದಿತ್ತು. ಎಲ್ಲ ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು. ಹೆಂಗೆ ರಾಜಾರಾಮ್ ಮೋಹನ್ ರಾಯರವರು ಏಕರೂಪ ದೇವತೆಯನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೋ ಹಾಗೇನೆ ದಯಾನಂದ ಸರಸ್ವತಿಯವರು ಕೂಡ ಎಲ್ಲ ಹಿಂದೂಗಳು ಕೂಡ ಒಬ್ಬನೇ ದೇವರಲ್ಲಿ, ರೂಪವಿಲ್ಲದ ಒಬ್ಬ ದೇವರಲ್ಲಿ ನಂಬಿಕೆ ಇಡಬೇಕು ಅಂತ. ಇವಾಗ ನಾವು ದೇವರನ್ನ ಹಲವು ರೂಪದಲ್ಲಿ ನೆನೆಸ್ಕೊಳ್ತೇವೆ. ಅಂದರೆ ಇವಾಗ ಶಿವನ ರೂಪ ನೋಡ್ಬೋದು, ಅದು ಬೇರೆ ಇರುತ್ತೆ, ವಿಷ್ಣುವಿನ ರೂಪ ಬೇರೆ, ಗಣೇಶನ ರೂಪ ಬೇರೆ, ಹೀಗೆ ನಾವು ಏನೇನು ಲಕ್ಷ್ಮಿನ ರೂಪ, ಹಿಂಗೆ ಎಲ್ಲರನ್ನು ನಾವು ಹಿಂಗೆ ಬೇರೆ ಬೇರೆ ರೂಪದಲ್ಲಿ ನೋಡ್ತೀವೋ ಅದನ್ನು ಅವರು ವಿರೋಧಿಸ ಮಾಡ್ತಾರೆ. ದೇವರಿಗೆ ಒಂದು ರೂಪ ಇಲ್ಲ, ಆದರೆ ಅಲ್ಲಿ ದೇವರು ಇದ್ದಾನೆ, ಒಬ್ಬನೇ ದೇವರಿದ್ದಾನೆ ಅನ್ನುವ ಒಂದು ಆ ವಿಷಯದಲ್ಲಿ ಅವರು ಎಲ್ಲರೂ ಕೂಡ ನಂಬಿಕೆ ಇಡಬೇಕು ಅಂತ ಅವ್ರು ಹೇಳ್ತಾರೆ. ಹುಟ್ಟಿನಿಂದ ಯಾರು ಶೂದ್ರರೂ ಅಲ್ಲ ಅಥವಾ ಬ್ರಾಹ್ಮಣರೂ ಅಲ್ಲವೆಂದು ಜಾತಿ ಆಧಾರವನ್ನು ತಿರಸ್ಕರಿಸುವುದು. ಅಂದರೆ ಹುಟ್ಟಿನಿಂದನೂ ಯಾರು ಶೂದ್ರರಾಗಿ ಬರುವುದಿಲ್ಲ ಮತ್ತು ಅವನು ಬ್ರಾಹ್ಮಣರಾಗಿ ಬರುವುದಿಲ್ಲ, ಇವೆಲ್ಲ ಮನುಷ್ಯ ಮಾಡಿಕೊಂಡಂತಹದ್ದು ಅನ್ನುವಂತಹ ಒಂದು ಜಾತಿ ಪದ್ಧತಿಯನ್ನು ಕೂಡ ಇವರು ಈ ಆರ್ಯ ಸಮಾಜ ವಿರೋಧಿಸಿತ್ತು ಅಂತ. ಅಂತರ್ಜಾತೀಯ ವಿವಾಹಗಳನ್ನು ಪ್ರೋತ್ಸಾಹಿಸುವುದು ಅಂದರೆ ಆ ಬೇರೆ ಬೇರೆ ಜಾತಿಯ ಜನರಲ್ಲಿ ಒಬ್ಬೊಬ್ಬರನ್ನೊಬ್ಬರು ಮದುವೆ ಆಗುವಂಥದ್ದು. ಅಂದರೆ ಬೇರೆ ಜಾತಿಯ ಗಂಡು ಮಗ ಬೇರೆ ಜಾತಿಯ ಹೆಣ್ಣು ಮಗಳನ್ನು ಮದುವೆ ಆಗುವಂತಹದ್ದು. ಇದರಿಂದ ಏನಾಗುತ್ತೆ, ಒಂದು ಜಾತೀಯತೆಯನ್ನು ಏನು ಮಾಡ್ತಿದ್ರು ಅದನ್ನು ದೂರ ಮಾಡಬಹುದು ಅನ್ನುವಂತಹ ಒಂದು
ಪರಿಕಲ್ಪನೆಯಲ್ಲಿ ಇವರು ಈ ಜಾತೀಯತೆಯನ್ನು ಅಂತರ್ಜಾತಿ ವಿವಾಹವನ್ನು ಅವರು ಪ್ರೋತ್ಸಾಹಿಸಿದರು ಅಂತ. ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹದ ಪದ್ಧತಿಯನ್ನು ತಿರಸ್ಕರಿಸುವುದು, ಮತ್ತು ಬಹುಪತ್ನಿತ್ವ ಪದ್ಧತಿಯನ್ನು ಕೂಡ ಇವರು ವಿರೋಧಿಸಿದರು, ಮತ್ತು ಬಾಲ್ಯ ವಿವಾಹ ಪದ್ಧತಿಯನ್ನು ಕೂಡ ಇವರು ತಿರಸ್ಕರಿಸ್ತಾರೆ. ಅಂದರೆ ಬಾಲ್ಯದಲ್ಲೇ ಮಕ್ಕಳಿಗೆ ಮದುವೆಯನ್ನು ಮಾಡಬಾರ್ದು ಅಂತ. ಸ್ತ್ರೀ ಮತ್ತು ಪುರುಷರು ಸಮಾನರು, ಇಲ್ಲಿ ಎಲ್ಲರಿಗೂ ಸಮಾನತೆ ಇದೆ, ಲಿಂಗ ಅಸಮಾನತೆಯನ್ನು ಯಾರು ಕೂಡ ಮಾಡಬಾರ್ದು ಅಂತ ಅವರು ಹೇಳ್ತಾರೆ. ವೇದಗಳು ಮಾತ್ರ ಶ್ರೇಷ್ಠ, ಪ್ರಾಚೀನ ಪವಿತ್ರ ಗ್ರಂಥಗಳಲ್ಲಿ ಅಧ್ಯಯನ ಮಾಡಬೇಕು ಮತ್ತು ಬೋಧಿಸಬೇಕು. ಅಂದರೆ ವೇದಗಳು ಶ್ರೇಷ್ಠವಾದಂತಹದ್ದು ಮತ್ತು ಅವನ್ನ ಎಲ್ಲರೂ ಕೂಡ ಅಧ್ಯಯನ ಮಾಡಬೇಕು ಮತ್ತು ಬೋಧಿಸಬೇಕು ಅಂತ ಹೇಳಿ ಅವರು ಬ್ರಹ್ಮ ಸಮಾಜ ಆರ್ಯ ಸಮಾಜ ಹೇಳುತ್ತೆ. ಆರ್ಯ ಸಮಾಜದ ಮತ್ತೊಂದು ಪ್ರಮುಖ ಕಾರ್ಯಸೂಚಿ ಎಂದರೆ ಶುದ್ಧಿ ಚಳುವಳಿ. ಹಿಂದೂ ಧರ್ಮದಿಂದ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳುವುದು. ಗೋವುಗಳ ರಕ್ಷಣೆಗೆ ಗೋರಕ್ಷಣಾ ಸಂಘವನ್ನು ಆರಂಭಿಸಿದರು. ಮತ್ತು ಇವರ ಇನ್ನೊಂದು ಕಾರ್ಯಸೂಚಿ ಅಂತಂದರೆ ಅದು ಶುದ್ಧಿ ಚಳುವಳಿ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಅಂದರೆ ಇದರ ಪ್ರಕಾರ ಹಿಂದೂ ಧರ್ಮದಿಂದ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಯಾರ್ಯಾರೆಲ್ಲೋ ಕನ್ವರ್ಟ್ ಆಗಿರ್ತಾರೋ, ಅಂದರೆ ಮತಾಂತರಗೊಂಡಿರ್ತಾರೋ ಅವರನ್ನು ಮತ್ತೆ ವಾಪಸ್ ಅವರು ಹಿಂದೂ ಧರ್ಮಕ್ಕೆ ಸೇರಿಸ್ಕೊಳ್ತಾರೆ. ಮತ್ತು ಗೋವುಗಳ ರಕ್ಷಣೆಗೆ ಅಂತ ಹೇಳಿ ಇವರು ಗೋರಕ್ಷಣಾ ಸಂಘವನ್ನು ಆರಂಭಿಸುತ್ತಾರೆ. ಆರ್ಯ ಸಮಾಜವು 1921ರ ವೇಳೆಗೆ ಸುಮಾರು 5 ಲಕ್ಷ ಅನುಯಾಯಿಗಳನ್ನು ಹೊಂದಿತ್ತು. ದಯಾನಂದ್ ಸರಸ್ವತಿ ಅವರ ಮರಣಾನಂತರ ಪ್ರಸಿದ್ಧ ದಯಾನಂದ್ ಆಂಗ್ಲೋ ವೇದಿಕ್ ಕಾಲೇಜನ್ನು 1886ರಲ್ಲಿ ಪ್ರಾರಂಭಿಸಲಾಯಿತು. ಹಾಗೆಯೇ ಹರಿದ್ವಾರದಲ್ಲಿ ಗುರುಕುಲ ವಿಶ್ವವಿದ್ಯಾಲಯವನ್ನು ಆರಂಭಿಸಲಾಯಿತು. ಮತ್ತು ಈ ಆರ್ಯ ಸಮಾಜ 1921 ಇಸ್ವಿ ಬರೋ ತನಕ ಇವರಿಗೆ ಆಲ್ರೆಡಿ 5 ಲಕ್ಷ ಅನುಯಾಯಿಗಳನ್ನು ಇವರು ಹೊಂದಿದ್ರು. ಅಂದರೆ ಇವರನ್ನು ಅಷ್ಟು ಜನ ಅನುಕರಣೆ ಮಾಡ್ತಾ ಇದ್ರು. ಮತ್ತು ದಯಾನಂದ ಸರಸ್ವತಿ ಅವರ ಮರಣ ಹೊಂದಿದ ನಂತರ ದಯಾನಂದ್ ಆಂಗ್ಲೋ ವೇದಿಕ್ ಕಾಲೇಜನ್ನು 1886ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತು ಅದೇ ಥರ ಹರಿದ್ವಾರದಲ್ಲಿಯೂ ಕೂಡ ಗುರುಕುಲ ವಿಶ್ವವಿದ್ಯಾಲಯವನ್ನು ಆರಂಭಿಸ್ತಾರೆ. ಭಾರತೀಯ ರಾಷ್ಟ್ರೀಯ ಹೋರಾಟದ ಸಂದರ್ಭದಲ್ಲಿ ತೀವ್ರವಾದಿಗಳಾದ ಲಾಲಾ ಲಜಪತ್ ರಾಯ್ ಅವರು ಆರ್ಯ ಸಮಾಜದ ತತ್ವಗಳಿಂದ ಪ್ರೇರಣೆಯನ್ನು ಪಡೆದಿದ್ದರು. ಇನ್ನು ಈ ಲಾಲಾ ಲಜಪತ್ ರಾಯ್ ಅವರು ಏನಿದ್ರಲ್ಲ ನಮ್ಮ ಭಾರತದ ಒಂದು ಹೋರಾಟದ ಸಂದರ್ಭದಲ್ಲಿ ಅವರು ಈ ತತ್ವಗಳಿಂದ ಅವರು ಪ್ರೇರಣೆಯನ್ನು ಪಡೆದಿದ್ದರು.